ನಮಸ್ಕಾರ. ನಾನು ಶ್ರೀನಿವಾಸ ಮೂರ್ತಿ ಎಚ್.ಡಿ. ಕಳೆದ ತರಗತಿಯಲ್ಲಿ ನಾನು ನಿಮ್ಮ ಜೊತೆ ಬಹಳಷ್ಟು ವಿಚಾರವನ್ನ ಶಿಕ್ಷಣ ಮತ್ತು ಸಾಮಾಜೀಕರಣದ ಕುರಿತಾಗಿ ಚರ್ಚೆ ಮಾಡ್ತಾ ಹೋಗಿದ್ವಿ. ಶಿಕ್ಷಣ ಮತ್ತು ಸಾಮಾಜೀಕರಣ, ಮಗುವಿನ ಸಾಮಾಜೀಕರಣ ಅಂದ್ರೆ ಏನು, ಸಾಮಾಜೀಕರಣದ ಅರ್ಥ ಏನಿರುತ್ತೆ, ಸಾಮಾಜೀಕರಣದ ಕುರಿತಾಗಿ ಹಲವು ಶಿಕ್ಷಣ ತಜ್ಞರು, ಸಮಾಜಶಾಸ್ತ್ರಜ್ಞರು ಯಾವ ರೀತಿಯಾಗಿ ತಮ್ಮ ಅಭಿಪ್ರಾಯಗಳನ್ನ ವ್ಯಾಖ್ಯಾನಿಸಿದ್ದಾರೆ ಎಂಬುದರ ಕುರಿತು ನಾವು ಚರ್ಚೆಯನ್ನ ಮಾಡಿದ್ವಿ. ಒಟ್ಟಾರೆಯಾಗಿ ಸಾಮಾಜೀಕರಣ ಅನ್ನೋದು ಒಂದು ವ್ಯಕ್ತಿ ಅಥವಾ ಒಂದು ಮಗುವನ್ನ ಸಮಾಜ ಜೀವಿಯನ್ನಾಗಿಸುವಂತಹ ಪ್ರಮುಖ ಪ್ರಕ್ರಿಯೆ ಅನ್ನೋದು ಒಟ್ಟಾರೆಯಾಗಿ ನಾವು ತಿಳ್ಕೊಂಡಂತ ವಿಷಯ. ಅದ್ರ ಜೊತೆಗೆ ನಾವು ಸಾಮಾಜೀಕರಣದ ನಿಯೋಗಿಗಳನ್ನ ನೋಡ್ತಾ ಬಂದ್ವಿ. ಸಾಮಾಜೀಕರಣದ ನಿಯೋಗಿಗಳಲ್ಲಿ ನಾವು ಕುಟುಂಬ ಮತ್ತು ಸಾಮಾಜೀಕರಣದ ಕುರಿತು ವಿಷಯವನ್ನ ಚರ್ಚೆಯನ್ನ ಮಾಡಿದ್ವಿ. ಇವತ್ತು ನಾವು ಸಾಮಾಜೀಕರಣದ ಎರಡನೇ ನಿಯೋಗಿಯಾದಂತಹ ಮತ್ತು ಪ್ರಮುಖ ನಿಯೋಗಿಯಾಗದಂತಹ ಶಾಲೆಯ ಕುರಿತು ಹೋಗ್ತೀವಿ. ಅದಕ್ಕೂ ಮೊದಲು ನಾನು ಒಂದೇ ವಿಷಯವನ್ನ ಹೇಳಿ ಒಂದೇ ನಿಮ್ಗೆ ನೆನಪನ್ನ ಮಾಡಿಕೊಡ್ತಾ ನಾನು ಮುಂದಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಕುಟುಂಬ ಅನ್ನೋದು ಬಹಳ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಬಹುಮುಖ್ಯವಾದಂಥ ಪಾತ್ರವನ್ನ ವಹಿಸುತ್ತೆ. ಮಕ್ಕಳನ್ನ ನಾವು ಹೇಗೆ ಪೋಷಿಸ್ತೀವೋ ಹಾಗೆ ಬೆಳೀತಾರೆ, ನಾವು ಬೆಳೆಸಿದಂತೆ ಬೆಳೀತಾರೆ. ಅದು ಬಹಳ ಮುಖ್ಯ. ಆ ಬೆಳೆಸುತ್ತಿರುವಂಥ ಮಗು ಶಾಲೆಯ ಕಡೆಗೆ ಬಂದಾಗ ಶಾಲೆ ಅವರಲ್ಲಿ ಒಂದೊಂದಷ್ಟು ವಿಷಯಗಳನ್ನ ಅವರಲ್ಲಿ ತುಂಬಿ ಅವರಲ್ಲಿ ಒಂದಷ್ಟು ಪಕ್ವತೆಯನ್ನ ತರುವಂತಹ ಕೆಲಸವನ್ನ ಮಾಡುತ್ತೆ. ಹಾಗಾದ್ರೆ ಇವತ್ತು ನಾವು ಸಾಮಾಜೀಕರಣದ ಪ್ರಮುಖ ನಿಯೋಗಿಗಳಲ್ಲಿ ಒಂದಾದ ಶಾಲೆಯ ಬಗ್ಗೆ, ಶಾಲೆ ಮತ್ತು ಸಾಮಾಜೀಕರಣದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಅಲ್ಲಿಂದ ಶುರು ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ನಾವು ಶಾಲೆ ಅನ್ನೋದು ಒಂದು ಪುಟ್ಟ ಸಮಾಜ, ಶಾಲೆಯೇ ಒಂದು ಪುಟ್ಟ ಸಮಾಜ. ಆ ಸಮಾಜದಲ್ಲಿ ಎಲ್ಲಾ ರೀತಿಯ ಧರ್ಮದವರು, ಎಲ್ಲಾ ರೀತಿಯ ವರ್ಗದವರು, ಎಲ್ಲಾ ಜಾತಿಯವರು ಬಂದು ಕಲಿಯುವಂತಹ ಸ್ಥಳ. ವಿವಿಧತೆಯಲ್ಲಿ ಏಕತೆಯನ್ನ ನೋಡಲು ಸಾಧ್ಯ ಆಗುತ್ತೆ ಅಂದ್ರೆ ಅದು ಶಾಲೆಯಲ್ಲಿ ಮಾತ್ರ ಅಂತ ನಾವು ಅನ್ಕೋಬೇಕು. ಅದೇ ಪ್ರಾರಂಭ. ಅಲ್ಲಿಂದ ವಿವಿಧತೆಯಲ್ಲಿ ಏಕತೆಯನ್ನ ನಾವು ದೇಶದ ಉದ್ದಗಲಕ್ಕೂ ಭಾವೈಕ್ಯತೆಯಲ್ಲಿ ನೋಡ್ಬೋದು. ಆದ್ರೆ ಅದರ ಪ್ರಾರಂಭಿಕ ಹಂತ ಮಾತ್ರ ಶಾಲೆನೇ ಆಗಿರುತ್ತೆ. ಹಾಗಾಗಿ ಶಾಲೆ ಒಂದು ಪುಟ್ಟ ಸಮಾಜ, ಒಂದು ಅದ್ಭುತ ಪ್ರಪಂಚ. ಆ ಪ್ರಪಂಚದಲ್ಲಿ ಪ್ರಪಂಚ ಮಗುವನ್ನ ಹೇಗೆ ಸಾಮಾಜೀಕರಣಗೊಳಿಸುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಪೂರ್ವ ಪ್ರಾಥಮಿಕ ಶಾಲಾ ಹಂತದಲ್ಲಿ ಉತ್ತಮ ನಡತೆ ಮತ್ತು ಶಿಷ್ಟಾಚಾರಗಳನ್ನು ಅಭಿವೃದ್ಧಿಪಡಿಸುವುದರ ಮೇಲೆ ಹೆಚ್ಚಿನ ಮಹತ್ವ ನೀಡಲಾಗುತ್ತೆ. ಪೂರ್ವ ಪ್ರಾಥಮಿಕ ಹಂತದಲ್ಲಿ ಮಗು ಹೇಗೆ ನಡ್ಕೋಬೇಕು, ಹೇಗೆ ನಮಸ್ಕಾರ ಮಾಡಬೇಕು, ಯಾರ ಜೊತೆ ಹೇಗೆ ನಡ್ಕೋಬೇಕು, ತಾನು ತೊಡುವಂತ ಬಟ್ಟೆ ಹೇಗಿರ್ಬೇಕು, ತನ್ನ ಪ್ರಸ್ತುತತೆ ಹೇಗಿರ್ಬೇಕು, ತಾನು ಯಾರ ಜೊತೆ ಹೇಗೆ ಮಾತಾಡಬೇಕು, ಇಂಥ ಮೂಲಭೂತ ಅಂಶಗಳ ಕಡೆಗೆ ಹೆಚ್ಚು ಒತ್ತನ್ನು ಕೊಡ್ತಾ ಹೋಗುತ್ತೆ. ಪ್ರಾಥಮಿಕ ಶಾಲಾ ಹಂತದಲ್ಲಿ ಶಾಲಾ ಸಮುದಾಯದ ಜವಾಬ್ದಾರಿಯುತ ನಾಗರಿಕರಾಗಲು ಪ್ರಯತ್ನಗಳನ್ನ ಮಾಡಲಾಗುತ್ತೆ. ಹೇಗೆ ಪ್ರಾಥಮಿಕ ಶಾಲಾ ಹಂತಗಳಲ್ಲಿ ನಮ್ಗೇನ್ ಬರುತ್ತೆ, ಶಾಲಾ ಅಭಿವೃದ್ಧಿ ಮೇಲುಸ್ತುವಾರಿ ಸಮಿತಿ ಸೃಷ್ಟಿಯಾಗತ್ತೆ. ಸಾಮಾಜಿಕ ಸದಸ್ಯರು ಶಾಲೆಯ ಕಡೆಗೆ ಬರ್ಲಿಕ್ಕೆ ಶುರುವಾಗ್ತಾರೆ. ಶಾಲೆಯ ಆಗು ಹೋಗುಗಳಲ್ಲಿ ಅವ್ರು ಪಾಲ್ಗೊಳ್ಳಿಕ್ಕೆ ಮುಂದೆ ಬರ್ತಾರೆ. ಹಾಗಾಗಿ ಪ್ರಾಥಮಿಕ ಶಾಲಾ ಹಂತದಲ್ಲಿ ಶಾಲಾ ಸಮುದಾಯದ ನಾಗರಿಕನಾಗಿ ಅಥವಾ ಆ ಶಾಲೆಯ ಒಬ್ಬ ವಿದ್ಯಾರ್ಥಿಯಾಗಿ ತಾನು ಯಾವೆಲ್ಲ ಜವಾಬ್ದಾರಿಗಳನ್ನ ಕಂಡ್ಕೋಬೇಕಾಗತ್ತೆ ಅದನ್ನ ಸ್ವಲ್ಪವೇ ಕಲೀಲಿಕ್ಕೆ ಮಗು ಪ್ರಯತ್ನವನ್ನ ಪಡ್ತಾನೆ. ಉನ್ನತ ಮಾಧ್ಯಮಿಕ ಹಂತದಲ್ಲಿ ಪಾಂಡಿತ್ಯಪೂರ್ಣ ಮತ್ತು ಸಹವಿದ್ವಾಂಸ ಸಾಮರ್ಥ್ಯಗಳೆರಡರ ಸಾಧನೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ. ಮಕ್ಕಳು ತಮ್ಮ ಭವಿಷ್ಯದ ಜೀವನವನ್ನು ಯೋಜಿಸಲು ಅನುವು ಮಾಡಿಕೊಡುವ ವಿವಿಧ ಕೌಶಲ್ಯ ಮತ್ತು ಯೋಗ್ಯತೆಯನ್ನು ಅಭಿವೃದ್ಧಿಪಡಿಸುತ್ತಾರೆ. ಸರಿಯಾದ ಸಾಮಾಜೀಕರಣ ಪ್ರಕ್ರಿಯೆಯನ್ನು ಒತ್ತಿ ಹೇಳಲು ಸಮವಯಸ್ಕರ ಗುಂಪಿನ ಸಂಬಂಧಗಳು ಮತ್ತು ಹೊಂದಾಣಿಕೆಯ ಕೌಶಲ್ಯಗಳ ಅಭಿವೃದ್ಧಿಯಾಗುತ್ತದೆ. ಇಲ್ಲಿ ಯಾವುದೇ ಜಾತಿ, ಬಣ್ಣ ಅಥವಾ ಪಂಥದ ಭೇದವಿಲ್ಲದೆ ಬೆರೆಯುವ ಅನೇಕ ಅವಕಾಶಗಳನ್ನು ಪಡೆಯುತ್ತಾರೆ.
ಆದಾಗ್ಯೂ ಅಸ್ಪೃಶ್ಯತೆಯಂತ ಅನಾರೋಗ್ಯಕರ ನಡವಳಿಕೆಯ ಅಭ್ಯಾಸಗಳ ಬಗ್ಗೆ ಶಿಕ್ಷಕರು ಜಾಗರೂಕರಾಗಿರ್ಬೇಕು. ಇದನ್ನ ಲಾಸ್ಟ್ ಕೊನೆಯಲ್ಲಿ ಇದೇ ಸ್ಲೈಡ್ ಅಲ್ಲಿ ನಾನು ಹೇಳಿ ನಿಲ್ಲಿಸ್ತೇನೆ ಅಂತ ನಾನು ಅನ್ಕೋತೀನಿ. ಮುಂದಕ್ಕೆ ಹೋಗಿರ್ಲಿಲ್ಲ, ನಾನು ಹೇಳಿ ನಿಲ್ಲಿಸಿದ್ದೆ. ಹಾಗಾಗಿ ನಾವು ಹೇಗೆ ಮಕ್ಕಳಲ್ಲಿ ಏಕತೆಯನ್ನ ಕಾಣ್ಬೋದು, ಮತ್ತೆ ಅವರಲ್ಲಿ ಓದಿನ ಚಿಂತನೆ, ಭವಿಷ್ಯದ ಚಿಂತನೆ, ಭವಿಷ್ಯದ ಗುರಿಗಳು ಇವೆಲ್ಲವೂ ಉನ್ನತ ಮಾಧ್ಯಮಿಕ ಅಂತ ಕಾಣ್ಸಕ್ ಶುರುವಾಗುತ್ತೆ. ನಾನು ಓದಿ ದೊಡ್ಡವನಾದ್ಮೇಲೆ ಈಗಾಗಬೇಕು, ನನ್ನ ಮೇಸ್ಟ್ರ್ ಆಗ್ಬೇಕಾ, ನನ್ನ ಡಾಕ್ಟರ್ ಆಗ್ಬೇಕಾ, ತನ್ನ ಇನ್ಸ್ಪೆಕ್ಟರ್ ಆಗ್ಬೇಕಾ, ನಾನು ಒಬ್ಬ ವಕೀಲನಾಗ್ಬೇಕಾ, ಒಬ್ಬ ಇಂಜಿನಿಯರ್ ಆಗ್ಬೇಕಾ, ಹೀಗೆ ಹಲವು ಕನಸುಗಳನ್ನ ಅಭಿವೃದ್ಧಿಪಡಿಸ್ಲಿಕ್ಕೆ ಇಲ್ಲಿ ಸಾಮಾಜಿಕವಾಗಿ ಅವನಿಗೆ ಅವನ ಗಮನಕ್ಕೆ ಬರುವಂತ ವಿವಿಧ ವೃತ್ತಿಗಳ ಬಗ್ಗೆ, ವಿವಿಧ ವ್ಯಕ್ತಿಗಳು ಮಾಡುತ್ತಿರುವಂತಹ ವೃತ್ತಿಗಳ ಬಗ್ಗೆ, ಸಾಮಾಜಿಕ ವ್ಯವಸ್ಥೆಯಲ್ಲಿರುವಂತಹ ಗೌರವ ಮನ್ನಣೆಗಳ ಬಗ್ಗೆ ಆತ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾನೆ. ಹಾಗಾಗಿ ಬೆಳೆಸ್ಕೋಬೇಕು ಅಂತ ನೋಡ್ತಾನೆ. ನೋಡಿ, ಶಾಲೆ ಮೇಲೆ ನಾನು ಬಳಸಿದ್ದೀನಿ ಶಿಕ್ಷಣಕ್ಕೆ ಯಾವುದೇ ಜಾತಿ ಧರ್ಮದ ಎಲ್ಲೇ ಇಲ್ಲ ಅಂತ. ಅವೆಲ್ಲವನ್ನ ಮೀರಿದಂತ ಉದಾತ್ತ ಸೇವೆಯೇ ಶಿಕ್ಷಣ ಆಗಿರುತ್ತೆ ಅಂತ ನಾನು ಬಳಸಿದ್ದೀನಿ ನೋಡಿ. ಅದಾಗಿಯೂ ಅಸ್ಪೃಶ್ಯತೆಯಂತಹ ಅನಾರೋಗ್ಯಕರ ನಡವಳಿಕೆಯ ಅಭ್ಯಾಸಗಳ ಬಗ್ಗೆ ಶಿಕ್ಷಕರು ಜಾಗರೂಕರಾಗಿರ್ಬೇಕು ಅಂತ. ಕೆಲವೊಂದು ಶಾಲೆಗಳಲ್ಲಿ ಹಳ್ಳಿಗಾಡುಗಳಲ್ಲಿರುವಂತ ಯಾವುದೋ ಒಂದು ಶಾಲೆಯಲ್ಲಿ ಯಾವುದೋ ಒಂದು ವರ್ಗದ ವ್ಯಕ್ತಿಗಳು ಒಂದು ಅಡಿಗೆ ಮಾಡ್ತಾರೆ ಅಂದ್ರೆ ಮನೆಯವರೇ ಹೇಳಿ ಕಳಿಸ್ತಾರೆ, ನೀವೆಲ್ಲ ಅಡಿಗೆ ಊಟ ಮಾಡಬೇಡಿ, ಅವ್ರು ಇಂಥ ವರ್ಗಕ್ಕೆ ಸೇರಿದವರು ಅಂತ. ಇಂಥ ಸೂಕ್ಷ್ಮತೆ ಇರುವಂತ ವಿಚಾರಗಳನ್ನು ನಾವು ಇವತ್ತಿಗೂ ಹೇಳ್ಬೇಕಿದೆ. ನಾವು ಸ್ವಾತಂತ್ರ್ಯವನ್ನ ಪಡೆದು 75 ವರ್ಷ ಕಳೆದಿರ್ಬೋದು, ಆದ್ರೆ ನಮ್ಮಲ್ಲಿ ಇವತ್ತಿಗೂ ಸಹ ಸಾಮಾಜಿಕ ಸ್ವಾತಂತ್ರ್ಯ ಅನ್ನೋದು ಇನ್ನು, ಸಾಮಾಜಿಕ ಸಮಾನತೆ ಅನ್ನೋದು ಇನ್ನು ಬರಬೇಕಿದೆ. ಹಾಗೆ ಶಿಕ್ಷಕರು ಇಂಥ ನಡವಳಿಕೆಗಳನ್ನ ಅಥವಾ ಇಂಥ ಘರ್ಷಣೆಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು. ಜೊತೆಗೆ ಅದನ್ನ ಹೇಗೆ ವಿವೇಚನೆಯಿಂದ ನಡೆಸ್ಕೊಂಡು ಹೋಗ್ಬೇಕಾಗತ್ತೆ ಅದನ್ನು ಆತ ಯೋಚನೆ ಮಾಡ್ಕೊಂಡಿರ್ಬೇಕಾಗತ್ತೆ. ಇದು ನಾವು ಮುಖ್ಯವಾಗಿ ನೋಡೋದು. ನೋಡಿ, ಶಾಲೆ ಮತ್ತು ಸಾಮಾಜೀಕರಣ ಅಂದಾಗ ಮಕ್ಕಳ ಮಾನಸಿಕ, ಸಾಮಾಜಿಕ, ದೈಹಿಕ ಮತ್ತು ನೈತಿಕ ಬೆಳವಣಿಗೆಗೆ ಸಮಾನ ಗಮನ ಕೊಡುತ್ತೆ. ಎಲ್ಲದಕ್ಕೂ ಮಕ್ಕಳ ಮಾನಸಿಕವಾಗಿ ಹೇಗೆ ಸದೃಢ ಆಗಬೇಕು, ದೈಹಿಕವಾಗಿ ಹೇಗೆ ಅವರು ಬಲಗೊಳ್ಳಬೇಕು, ಮತ್ತೆ ನೈತಿಕ ಮೌಲ್ಯಗಳು ಅವರಲ್ಲಿ ಎಷ್ಟೆಲ್ಲ ಸಾತ್ವಿಕ ಗುಣಗಳನ್ನ ಬೆಳೆಸ್ತೀವೋ ಅವೆಲ್ಲವೂ ನೈತಿಕ ಮೌಲ್ಯಗಳಾಗಿರ್ತವೆ. ಹಾಗಾಗಿ ಇವೆಲ್ಲವನ್ನ ಯಾವುದು ತಪ್ಪು, ಯಾವುದು ಸರಿ, ಯಾವುದು ವಿವೇಚನೆಯನ್ನ ನಾವು ಮಕ್ಕಳಿಗೆ ಕಲಿಸಿಕೊಡಬೇಕಾಗತ್ತೆ. ನಾವು ನಡೆದಂತೆ ಮಕ್ಕಳು ನಡೀತಾರೆ ಅನ್ನುವಂತ ಜ್ಞಾನವನ್ನ, ಗಮನವನ್ನ ಶಿಕ್ಷಕರಾದವರು, ಶಾಲೆ ಎನ್ನುವುದು ಮೈಗೂಡಿಸ್ಕೊಂಡಿರ್ಬೇಕಾಗತ್ತೆ. ಅದು ಮಕ್ಕಳ ಮೇಲೆ ಅತಿಯಾದಂತ ಪ್ರಭಾವವನ್ನ ಬೀರುತ್ತೆ. ವಿದ್ಯಾರ್ಥಿಯ ತೊಂದರೆಗಳನ್ನ ಗುರುತಿಸಿ ಮತ್ತು ಸುಧಾರಣೆಗೆ ಸಲಹೆಗಳನ್ನ ನೀಡುತ್ತೆ. ಮಗು ಓದಕ್ಕಾಗ್ತಿಲ್ಲ, ಅವನು ಯಾವುದೋ ಕಲಿಕಾ ನ್ಯೂನ್ಯತೆಯಿಂದ ಬಳಲ್ತಿರ್ಬೋದು, ಅಥವಾ ಆ ಮಗುವಿಗೆ ಶ್ರವಣ ದೋಷ ಇರ್ಬೋದು, ಅಥವಾ ಆ ಮಗುವಿಗೆ ದೃಷ್ಟಿ ದೋಷ ಇರ್ಬೋದು, ಅಥವಾ ಅವನು ಓದ್ತಿರುವಂತ ಎಲ್ಲ ಅಕ್ಷರಗಳು ಅವನಿಗೆ ಅರ್ಥ ಆಗದೆ ಇರ್ಬೋದು. ನೋಡಿ, ತಾರೆ ಜಮೀನ್ ಪರ್ ಅನ್ನೋ ಸಿನಿಮಾ ನೋಡಿದ್ರೆ ನಿಮ್ಗೆ ನೆನಪಾಗತ್ತೆ. ಅಲ್ಲಿ ಎಂತೆಂಥ ತೊಂದರೆಗಳು, ಒಂದು ಮಗುವಿಗೆ ಏನೆಲ್ಲ ಸಮಸ್ಯೆಗಳಿತ್ತು, ಅಕ್ಷರಗಳನ್ನ ಉಲ್ಟಾ ಬರೆಯೋದು ಮತ್ತೇನೋ ಅಂತ. ಆ ತರ ನನ್ನ ತರಗತಿಗಳು ಇದ್ದಾರೆ ಅಂದ್ರೆ ಅಂತ ಮಕ್ಕಳನ್ನ ಗುರುತಿಸಿ ಅವ್ರನ್ನ ತಿದ್ದುವಂತ ಶಕ್ತಿ ಶಾಲೆಗಿದೆ. ಆ ಕೆಲಸವನ್ನ ಮಾಡ್ಬೇಕಾಗಿರೋದು ಶಿಕ್ಷಕರ ಇಚ್ಛಾಶಕ್ತಿ ಆಗಿರುತ್ತೆ. ಶಿಕ್ಷಕ ನಾನು ಮಾಡ್ಬೇಕು, ತಿದ್ದಬೇಕು ಅನ್ನೋದು ಬಹಳ ಮುಖ್ಯ. ಶಾಲೆಯ ಗುರಿಗಳನ್ನ ವರದಿ ಮಾಡುತ್ತೆ. ಅಂದ್ರೆ ನನ್ನ ಯಾವುದೇ ಶಾಲೆಗೆ ಹೋಗಿ ಆ ಶಾಲೆಗೆ ಒಂದು ಗುರಿ ಮತ್ತು ದೃಷ್ಟಿ ಇರುತ್ತೆ. ವಿಷನ್ ಅಂಡ್ ಮಿಷನ್. ತನ್ನ ದೃಷ್ಟಿ ಧೋರಣೆಗಳೇನು, ತನ್ನ ಗುರಿ ಏನು, ಪ್ರತಿಯೊಂದು ಶಾಲೆಯೂ ಹಾಕೊಂಡಿರುತ್ತೆ. ಸರ್ಕಾರಿ ಶಾಲೆ ಏನ್ ಹಾಕೊಳ್ಳುತ್ತೆ ಸರ್? ಸರ್ಕಾರದ ಯೋಜನೆಗಳ ಗುರಿಗಳನ್ನ ಈಡೇರಿಸೋದೇ ಆಗಿರುತ್ತೆ. ಎಲ್ಲರೂ ಸಾಕ್ಷರರಾಗಬೇಕು. ನೀವು ನೋಡಿ, ಸರ್ವ ಶಿಕ್ಷಾ ಅಭಿಯಾನ ಬಗ್ಗೆ ನೀವು ಕೇಳಿದ್ದೀರಾ. ಒಂದು ಪೆನ್ಸಿಲ್ ಮುಂದೆ ಹೋಗುತ್ತೆ, ಎಲ್ಲರೂ ಕಲಿಯೋಣ, ಎಲ್ಲರೂ ಬೆಳೆಯೋಣ. ಶಿಕ್ಷಣದ ಶಾಲೆಯ ಗುರಿ ಇದೆ, ಎಲ್ಲರೂ ಕಲಿಬೇಕು, ಎಲ್ಲರೂ ಬೆಳಿಬೇಕು. ಈ ಶಕ್ತಿಯನ್ನು ತಂದುಕೊಳ್ಳೋದು ನಮಗೆ ಶಾಲೆ. ವಿದ್ಯಾರ್ಥಿಗಳಿಂದ ಪೋಷಕರಿಗೆ ಬರೆವ ಪತ್ರ ಏನ್ ಬರೆಸ್ತೀವಿ ನಾವು ಶಾಲೆಗಳಲ್ಲಿ? ನಾವೇನಾದ್ರು ಬರೀರಿ ನೀವು ಪೋಷಕರಿಗಿಂತ ಬರೆಸ್ತೀವ? ಏನಂತ ಬರೆಸ್ತೀವಿ? ಅವ್ರಿಗೆ ಮಾದರಿಯಾಗಿ ಪತ್ರದ ಲೇಖನವನ್ನು ತರಿಸ್ಕೊಡ್ತೀವಿ, ಕಲಿಸ್ಕೊಡ್ತೀವಿ. ಈಗ ಬರೀಬೇಕು, ಕ್ಷೇಮಶ್ರೀ, ತೀರ್ಥರೂಪ ಇವೆಲ್ಲ ಬಳಸ್ತಾ ಹೋಗ್ತೀವಿ. ಆದ್ರೆ ಮಗು ತನಗೆ ಗೊತ್ತಿಲ್ಲದೆ ತನ್ನ ತಂದೆ ತಾಯಿಗಳ ಕುರಿತು ಅವನ ಮನೋಬಲ ಬೆಳೆಯೋ ರೀತಿ, ಮನೋಧೋರಣೆ ಬೆಳೆಯೋ ರೀತಿ ಇದನ್ನ ಮಾಡ್ಬೇಕಾಗತ್ತೆ. ಕೆಲವೊಂದು ಶಾಲೆಗಳು ಇವತ್ತಿಗೂ ಇದಾವೆ. ಕೆಲವೊಂದು ಶಾಲೆಗಳಲ್ಲಿ ರೆಸಿಡೆನ್ಷಿಯಲ್ ವಸತಿ ಶಾಲೆಗಳಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಯಾವುದೇ ಮೊಬೈಲ್ ಫೋನ್ನ ಸಂಪರ್ಕವಿಲ್ಲದೆ ಅವರಿಗೆ
ಬೋಧನೆಯಿಂದ ಮಾಡ್ತಾರೆ. ಕೆಲವೇ ಶಾಲೆಗಳಲ್ಲಿ, ದೇಶದ ಉದ್ದಗಲಕ್ಕೂ ಇರುವಂತಹ ಕೆಲವೇ ಶಾಲೆಗಳಲ್ಲಿ ಇನ್ನ ಪರಿಪಾಲಿಸ್ಕೊಂಡು ಹೋಗ್ತಾರೆ. ತನ್ನ ತಂದೆ ತಾಯಿಗಳಿಗೆ ಮಕ್ಕಳು ಪತ್ರದ ಮುಖಾಂತರವೇ ಸಂಪರ್ಕವನ್ನ ಮಾಡಬೇಕು ಅನ್ನೋ ರೀತಿಯಾಗಿ. ಇದೇನಾಗುತ್ತೆ, ಅವರಲ್ಲಿ ಆ ಬರವಣಿಗೆ ಜ್ಞಾನ ಮತ್ತೆ ಅಭಿವ್ಯಕ್ತಿಯನ್ನ, ತನ್ನ ಮನದಾಳದ ಮಾತುಗಳನ್ನ ಅಕ್ಷರ ರೂಪಕ್ಕೆ ತರುವಂತ ಶಕ್ತಿ ಬೆಳೆಯುತ್ತೆ. ಇದನ್ನ ಎಲ್ಲಾ ಶಾಲೆಗಳಲ್ಲೂ ನಾವೇನ್ ಮಾಡ್ತೀವಿ, ಪರೋಕ್ಷವಾಗಿ ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ಬಳಸ್ತೀವಿ. ಅದನ್ನ ಮೀರಿದಂತೆ ನಾವು ಮಕ್ಕಳಿಗೆ ತಗೊಂಡೋದ್ರೆ ಅದು ಬಹಳ ಅನುಕೂಲಕ್ಕಾಗತ್ತೆ. ವಿದ್ಯಾರ್ಥಿಗಳ ದೌರ್ಬಲ್ಯದ ಬಗ್ಗೆ ಪೋಷಕರಿಗೆ ಸಾಕಷ್ಟು ಸೂಚನೆ ಲಭ್ಯವಾಗುತ್ತದೆ. ನಿಮ್ಮ ಮಗು ಈ ತರ ಓದ್ತಿಲ್ಲ, ಹೀಗೆ ಹಾಗೆ, ಯಾಕೆ ಈ ಮಗು, ನಿಮ್ಮ ಮಗು ಈ ತರ ಇದೆ ಅಂತ. ಬಟ್ ಇವತ್ತಿನ ಪೋಷಕರು ನನ್ನ ಮಗು ಓದ್ತಿಲ್ಲ, ನನ್ನ ಪಕ್ಕದ ಮನೆ ಮಗು ಹೇಗೆ ಓದುತ್ತೆ ಅಂತ ಪಕ್ಕದ ಮನೆ ಅಥವಾ ಬೇರೆ ಮಗುವಿನ ಬಗ್ಗೆನೇ ಹೆಚ್ಚು ಕಾಳಜಿನ ವಹಿಸಿರ್ತಾರೆ. ತನ್ನ ಮಗುವಿನಲ್ಲಿರುವ ದೌರ್ಬಲ್ಯವನ್ನ ತಿದ್ದುಕೊಳ್ಳುವಂತೆ ಪೋಷಕರಲ್ಲಿ ಜ್ಞಾನವನ್ನ ಬೆಳೆಸುವಂತ ಕೆಲಸ ಮೇಷ್ಟ್ರುಗಳು ಮಾಡ್ಬೇಕಾಗತ್ತೆ. ನಾವೆಷ್ಟೋ ವೇಳೆ ಏನ್ ಮಾಡ್ತೀವಿ, ನಾವು ಇನ್ನೊಬ್ರು ಆ ಹುಡ್ಗ ಓದುತ್ತೆ, ಈ ಹುಡ್ಗ ಓದುತ್ತೆ, ನಿಮ್ ಹುಡ್ಗ ಇನ್ನೂ ಹಿಂದೆ ಇದೆ, ಅಥವಾ ನಿಮ್ ಮಗುದ್ ಇಂದು ಓದ್ ಕಲಿಬೇಕಿದೆ, ಹೀಗೆ ನಾವು ಋಣಾತ್ಮಕವಾಗಿಯೇ ಮಾತನಾಡುವಂತಹ ಸಾಧ್ಯತೆಗಳು ಹೆಚ್ಚಾಗ್ತದೆ ಮೇಷ್ಟ್ರುಗಳಲ್ಲಿ, ಶಿಕ್ಷಕರಲ್ಲಿ. ಅದು ಸ್ವಲ್ಪ ಕಡಿಮೆ ಆಗಿ ಯಾವ ರೀತಿ ಸೂಕ್ಷ್ಮವಾಗಿ ನಾವು ವ್ಯವಹರಿಸ್ಬೇಕು ಪೋಷಕರ ಜೊತೆಗೆ, ಹೇಗೆ ಕಟ್ಕೊಡ್ಬೇಕು, ಇವೆಲ್ಲ ಅಂಶಗಳನ್ನ ಹೇಳೋದ್ರ ಮುಖಾಂತರ ಏನಾಗುತ್ತೆ, ಮಗು ಶಾಲೆ ಮತ್ತು ಕುಟುಂಬದೊಳಗೆ ಸಾಮಾಜಿಕವಾಗಿರುವ ಜವಾಬ್ದಾರಿಗಳನ್ನ ಅರ್ಥಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ನಿರ್ದಿಷ್ಟ ವರ್ಗದ ಮಕ್ಕಳ ಪೋಷಕರೊಂದಿಗೆ ಸಭೆ. ನಾವು ಕೆಲವೊಂದು ಶಾಲೆಗಳನ್ನ ಇಂತಿಂತ ಬ್ಯಾಚ್, ಇವತ್ತಿನ ಇಂತಿಂತ ತರಗತಿಯವರೆಗೆ ಇಂತಿಂತ ದಿವಸ ಪೋಷಕರ ಸಭೆಯನ್ನ ಏರ್ಪಡಿಸ್ತೀವಿ. ಇದರಿಂದ ಏನಾಗುತ್ತೆ, ಶಾಲೆ ಮತ್ತು ಸಮುದಾಯ, ಶಾಲೆಯ ಶಿಕ್ಷಕರು ಮತ್ತು ಪೋಷಕರ ನಡುವೆ ಒಂದು ಬಾಂಧವ್ಯ ಮೂಡಲಿಕ್ಕೆ ಸಾಧ್ಯ ಆಗುತ್ತೆ. ಶಾಲಾ ಕಾರ್ಯಕ್ರಮಕ್ಕೆ ಪೋಷಕರನ್ನ ಆಹ್ವಾನಿಸುವುದು. ಇವತ್ತು ಶಾಲೆಯಲ್ಲಿ ಶಾಲಾ ಪ್ರತಿಷ್ಠಾಪನಾ ದಿನದ ಅಥವಾ ಶಾಲಾರಂಭ ದಿನದ ಕಾರ್ಯಕ್ರಮ ನಡೀತಾ ಇದೆ, ಅಥವಾ ಶಾಲೆಯಲ್ಲಿ ಇವತ್ತು ಸಮುದಾಯದತ್ತ ಶಾಲೆ ಇದೆ, ಆಗ ಪೋಷಕರನ್ನ ವಿಶೇಷ ಸನ್ನಿವೇಶಗಳಲ್ಲಿ, ಅಥವಾ ಶಾಲೆಯಲ್ಲಿ ಇಂದು ನಾವು ರಾಷ್ಟ್ರೀಯ ಹಬ್ಬಗಳನ್ನ ಆಚರಿಸ್ತಿದ್ದೀವಿ, ಆಗ ಪೋಷಕರನ್ನ ಶಾಲಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರೆ ಶಾಲೆಯ ಬಗ್ಗೆ ಅಭಿಮಾನ ಮತ್ತು ಶಾಲೆಯೊಂದಿಗೆ ಬೆರೆಯುವಂತಹ ಶಕ್ತಿ ಹೆಚ್ಚಾಗುತ್ತೆ. ನನಗೆ ಒಂದು ಸ್ಕೂಲ್ ಇದೆ, ನಾನು NGO ದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ಸ್ಕೂಲ್ ಇತ್ತು. ಆ ಸ್ಕೂಲಲ್ಲಿ ಏನಾಗ್ತಿತ್ತು, ಪ್ರತಿ ವರ್ಷ ಸ್ಕೂಲ್ ಡೇ ಆಗೋದು. ಆ ಸ್ಕೂಲ್ ಡೇಯನ್ನ ಇಡೀ ಊರಿನ ಜನ ಸಂಭ್ರಮದಿಂದ ಊರ ಹಬ್ಬದ ರೀತಿ ಆಚರಿಸೋರು. ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಎರಡನ್ನೂ ಕರ್ಕೊಂಡು ಹೋಗೋದು. ಎಲ್ಲಾ ಮಕ್ಕಳನ್ನ ಒಂದು ಪ್ರೌಢಶಾಲಾ ಮೈದಾನದಲ್ಲಿ ಕೂರಿಸಿ ಅಲ್ಲಿ ಏನ್ ಮಾಡೋರು, ಶಾಲಾ ದಿನವನ್ನ ಆಚರಣೆ ಮಾಡು. ಅದು ಒಂದು ವಿಶೇಷತೆ. ಏನಿದ್ರಲ್ಲಿ ವಿಶೇಷತೆ ಅಂತ ನೀವು ಅನ್ಬೋದು. ಇದ್ರಲ್ಲಿ ವಿಶೇಷತೆ ಇತ್ತು. ಏನ್ ವಿಶೇಷತೆ, ಆ ಶಾಲಾ ಕಾರ್ಯಕ್ರಮ ಶುರುವಾಗ್ತಿದ್ದಿತ್ತೆ ರಾತ್ರಿ ಅಥವಾ ಸಂಜೆ 7 ಗಂಟೆಗೆ, ಅದು ಮುಗಿಯೋ ಅಷ್ಟರಲ್ಲಿ ಆಗ್ತಿದ್ದು ಬೆಳಗಿನ ಜಾವ ಆಗ್ಬಿಡ್ತಾ ಇತ್ತು. ಇಡೀ ಮೇಷ್ಟ್ರುಗಳೆಲ್ಲ ಜಾಗರಣೆ, ಎಲ್ಲರೂ ಇಡೀ ಊರಿನ ಜನ ಮೇಷ್ಟ್ರುಗಳನ್ನ ಕೂರಿಸಿ ಊಟ ಹಾಕೋರು, ಜವಾಬ್ದಾರಿಗಳನ್ನ ಊರಿನ ಜನ ತಗೊಳ್ಳೋರು. ಇದು ಯಾಕೆ ಆಗ್ತಿತ್ತು ಅಂದ್ರೆ, ಶಾಲೆ ಮತ್ತು ಊರಿನ ಜನರ ನಡುವೆ ಇದ್ದಂತ ಅನುಬಂಧ, ನಂಬಿಕೆ, ವಿಶ್ವಾಸ, ನಮ್ಮ ಶಾಲೆ ಅನ್ನುವಂತಹ ಅಭಿಮಾನ, ನಮ್ಮ ಊರಿನ ಶಾಲೆ ಅನ್ನುವಂತ ಅಭಿಮಾನ, ಆ ಅಭಿಮಾನವನ್ನ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಶಾಲಾ ಕಾರ್ಯಕ್ರಮದಲ್ಲಿ ಪೋಷಕರನ್ನ ಆಹ್ವಾನಿಸೋದು ಮತ್ತೆ ಪೋಷಕರ ಭಾಗವಹಿಸಿಕೆ. ನೆಕ್ಸ್ಟ್, ವೃತ್ತಿ ಸಮ್ಮೇಳನ. ಶಾಲೆಯಲ್ಲಿ ನಾವು ವೃತ್ತಿ ಸಮ್ಮೇಳನವನ್ನ ಆಯೋಜಿಸಿದ್ವಿ ಅಂದ್ರೆ, ಆ ವೃತ್ತಿ ಸಮ್ಮೇಳನದ ಮುಖಾಂತರ ಮಕ್ಕಳಿಗೆ ವಿವಿಧ ವೃತ್ತಿಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಆ ವೃತ್ತಿಯನ್ನ ಅನುಸರಿಸಬೇಕಾದ್ರೆ ನನಗೆ ಯಾವ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಪಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಯಾವೆಲ್ಲ ವೃತ್ತಿಗಳು ಇವತ್ತು ಜಗತ್ತಿನಲ್ಲಿ ಜಾಗತೀಕರಣದ ನೆಲೆಯಲ್ಲಿ ಲಭ್ಯವಿದಾವೆ ಅನ್ನೋದು ಗೊತ್ತಾಗುತ್ತೆ. ಆ ವೃತ್ತಿಗಳ ಬಗ್ಗೆ ಇರುವಂತಹ ವಿಚಾರಗಳು, ಅದಕ್ಕೆ ಬೇಕಾಗಿರುವಂತಹ ಕೌಶಲ್ಯಗಳು, ಇವೆಲ್ಲವನ್ನ ಅರ್ಥಕೊಳ್ಳಿಕ್ಕೆ ಮಗುವಿಗೆ ಸಾಧ್ಯ ಆಗುತ್ತೆ. ಇದು ಬಹಳ ಮುಖ್ಯ. ಶಿಕ್ಷಕರ ಮನೆ ಭೇಟಿ. ಇವಾಗ ವಿದ್ಯಾಗಮ ಬಂತು. ವಿದ್ಯಾಗಮನಗಿಂತ ಮೊದಲು ಶಿಕ್ಷಕರ ಮನೆ ಭೇಟಿ. ಅದರಲ್ಲೂ ಹೆಚ್ಚಾಗಿ SLC ಅಥವಾ PUC, ಕೆಲವೊಂದು 12th ಇದೆ, ನಿಮ್ಗೆ ಗೊತ್ತಿದೆ.
ಕರ್ನಾಟಕ ವಿಷಯಕ್ಕೆ ಬಂದಾಗ ಶಾಲೆಯನ್ನು ನಾವು 10ನೇ ಕ್ಲಾಸ್ವರೆಗೂ ನೋಡ್ತಿದ್ದೀವಿ. 10ನೇ ತರಗತಿ ಮಕ್ಕಳು ಹೇಗೆ ಓದ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ, ಶಿಕ್ಷಕರು ಮನೆಗೆ ಹೋಗೋದು, ಮಕ್ಕಳಿಗೆ ಹೇಗೆ ಓದ್ತಿದ್ದಾರೆ, ಅವ್ರು ಓದ್ತಿರೋ ರೀತಿ ಏನು, ಮನೆಯ ವಾತಾವರಣ ಹೇಗೆ ಅವರಿಗೆ ಸಹಾಯ ಮಾಡ್ತಾ ಇದೆ, ಅವರ ಕಲಿಕೆ ಶಾಲೆಯಲ್ಲಿ ಹೇಗೆ ಕಲಿತಾರೆ, ಮನೆಯಲ್ಲಿ ಏನೆಲ್ಲ ಜವಾಬ್ದಾರಿಗಳಿದಾವೆ, ಮನೆಯವರ ಜೊತೆಗೆ ಮಾತಾಡ್ತಾ ಮಕ್ಕಳಿಗೆ ಯಾವ ರೀತಿಯಲ್ಲಿ ಅವಕಾಶಗಳನ್ನ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಬೇಕಾಗತ್ತೆ, ವಿದ್ಯಾರ್ಥಿ ಮನೆಯಲ್ಲಿ ಸಿಗುವಂತ ಸಮಯವನ್ನ ಹೇಗೆ ಸದುಪಯೋಗ ಬಳಸ್ಕೋಬೇಕಾಗತ್ತೆ. ಇಲ್ಲೆಲ್ಲರ ಜೊತೆಗೆ ಶಿಕ್ಷಕರ ಮನೆ ಭೇಟಿ ನೀಡೋದ್ರಿಂದ ಮಗುವಿಗೆ ತಾನು ಹೇಗೆ ರೂಪುಗೊಳ್ಳಬೇಕು, ತನ್ನ ಜವಾಬ್ದಾರಿಗಳೇನು ಅನ್ನೋದು ಗೊತ್ತಾಗ್ಲಿಕ್ಕೆ ಸಾಧ್ಯ ಆಗತ್ತೆ. ಶಾಲೆಯ ನಿರ್ವಹಣೆಯಲ್ಲಿ ಪೋಷಕರ ಸಂಘ ಆಗ್ಲೇ ನಾವು ಬಳಸಿದೀವಿ. ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿ ಅನ್ನೋದಿರುತ್ತೆ. ಅದು ಶಾಲೆಯ ಎಲ್ಲಾ ರೀತಿಯಾದಂತ ಕಾರ್ಯ ನಿರ್ವಹಣೆಯಲ್ಲಿ ತನ್ನ ಸಹಭಾಗಿತ್ವವನ್ನ ಬಯಸುತ್ತೆ ಮತ್ತೆ ಅದ್ರ ಜೊತೆಗೆ ಬೆರೆತು ಕೆಲಸವನ್ನ ಮಾಡುವಂತ ಪ್ರಯತ್ನವನ್ನ ಮಾಡುತ್ತೆ. ಅದ್ರ ಜೊತೆಗೆ ಶೈಕ್ಷಣಿಕ ಸಮ್ಮೇಳನಗಳು, ಶಾಲೆಯ ಅಕ್ಕಪಕ್ಕದಲ್ಲಿರುವಂತ ಉನ್ನತ ಶಿಕ್ಷಣದ ಸಂಸ್ಥೆಗಳನ್ನ ಆಹ್ವಾನಿಸೋದು ಅಥವಾ ಯಾವ್ದಾದ್ರು ವೃತ್ತಿಪರವಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಗಳನ್ನ ಕರೆಸಿ ಮಕ್ಕಳಿಗೆ ಕೊಟ್ಟಾಗ ತಾನು ಏನನ್ನ ಕಲಿಬೇಕು, ಏನ್ ಕಲ್ತ್ರೆ ಏನಾಗ್ತೀನಿ ಅನ್ನುವಂತ ಅವಕಾಶಗಳು ಸಿಗ್ತವೆ. ಶಾಲೆಯನ್ನು ಸಮುದಾಯದ ಸೇವೆಯ ಕೇಂದ್ರವನ್ನಾಗಿ ಮಾಡುವುದು. ಇವಾಗ ನೋಡಿ, ಎಲ್ಲ ಹಳ್ಳಿಗಳ ಕಡೆಗೆ ನಮ್ಗೆಲ್ಲ ಕೊರೋನಾ ಪ್ಯಾಂಡಮಿಕ್ ಬಂದಾಗ ಸರ್ಕಾರಿ ಶಾಲೆಗಳಲ್ಲಿಯೇ ವ್ಯಾಕ್ಸಿನೇಷನ್ ಕೊಡ್ಲಿಕ್ಕೆ ಶುರುವಾಯಿತು. ಶಾಲೆ ನಮ್ಗೆ ಸಮುದಾಯ ಸೇವಾ ಕೇಂದ್ರ ಆಗಿತ್ತು. ಇವಾಗ ಪಲ್ಸ್ ಪೋಲಿಯೋ ಬರುತ್ತೆ ಶಾರ್ಟ್ಲಿ. ಪಲ್ಸ್ ಪೋಲಿಯೋ ಹಾಕ್ಬೇಕಾದ್ರೆ ನಮ್ಗೆ ಶಾಲೆಯೇ ಸಮುದಾಯ ಸೇವಾ ಕೇಂದ್ರ. ಈಗೇನಾಗುತ್ತೆ, ಮಗುವಿನಲ್ಲಿ ಅದು ಸಾಮಾಜೀಕರಣಗೊಳ್ಳಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಪೋಷಕ ಶಿಕ್ಷಕರ ಸಂಘದ ರಚನೆ, ಇದನ್ನ ಆಲ್ಮೋಸ್ಟ್ ನಾವೇನ್ ಮಾಡ್ತೀವಿ, SDMC ಅಂತ ಏನ್ ಕರಿತಿದೀವೋ, ಸ್ಕೂಲ್ ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿ ಅಂತ, ಆ ರೀತಿ ಇದರಲ್ಲಿ ಇದಾಗುತ್ತೆ. ಅದನ್ನ ಬಿಟ್ಟು ಸಹ ಬೇಕಿದ್ರೆ ಒಂದು ವರ್ಗ 10ನೇ ಕ್ಲಾಸು ಅಥವಾ 9ನೇ ಕ್ಲಾಸು 8ನೇ ಕ್ಲಾಸು ಇಂಥ ವರ್ಗಗಳಲ್ಲಿ ಓದುವಂತ ಮಕ್ಕಳ ಪೋಷಕರೊಂದಿಗೆ ಒಂದು ಸಂಘವನ್ನು ರೂಪಿಸ್ಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ. ನೆಕ್ಸ್ಟ್, ಪೋಷಕರ ದಿನದ ಆಚರಣೆ. ಪೋಷಕರ ದಿನಾಚರಣೆಯನ್ನ ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ಪ್ರತಿ ವರ್ಷ ಜುಲೈ 4ನೇ ಭಾನುವಾರ ಯಾವ್ದು ಬರುತ್ತೋ ಅದು ಪೋಷಕರ ದಿನಾಚರಣೆ ಅನ್ನೋದನ್ನ ಆಗಿರುತ್ತೆ. ಆ ದಿನವನ್ನ ಶಾಲೆ ಬೇಕಾದ್ರೆ ಶಾಲಾ ಮಕ್ಕಳ ಪೋಷಕರನ್ನ ಶಾಲೆಗೆ ಆಹ್ವಾನಿಸಿ ಅದನ್ನ ಸಂಭ್ರಮದಿಂದ ಆಚರಣೆ ಮಾಡಿದ್ರೆ ಅದು ಇನ್ನಷ್ಟು ಮಕ್ಕಳ ಸಾಮಾಜೀಕರಣಕ್ಕೆ ಮತ್ತೆ ಶಾಲೆ ಮತ್ತು ಸಮುದಾಯದ ಒಂದು ಅನುಬಂಧಕ್ಕೆ ಬಾಂಧವ್ಯ ಇನ್ನಷ್ಟು ಸುದೃಢಗೊಳ್ಳಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬೋದು. ಶಾಲೆಯು ಶಿಕ್ಷಣ ಮತ್ತು ಸಮಾಜ ಸುಧಾರಣೆಗಾಗಿ ಶಿಕ್ಷಣ ಕಾರ್ಯಗಳ ಔಪಚಾರಿಕ ಸಂಸ್ಥೆಯಾಗಿದೆ. ಶಾಲೆಯು ಶಿಕ್ಷಣ ಮತ್ತು ಸಮಾಜ ಸುಧಾರಣೆಗೆ, ನಾನು ಮೊದಲನೇ ಕ್ಲಾಸ್ ಶುರು ಮಾಡ್ಬೇಕಾದ್ರೆ ಹೇಳಿದ್ದೆ, ಸಮಾಜವೇ ಶಾಲೆಯನ್ನ ರೂಪಿಸ್ತು ಅಥವಾ ಶಿಕ್ಷಣವನ್ನ ರೂಪಿಸ್ತು. ಶಿಕ್ಷಣ ಇವತ್ತು ಅದೇ ಸಮಾಜವನ್ನ ಪುನರ್ ರೂಪಿಸುವಂತ ಕೆಲಸವನ್ನ ಮಾಡ್ತಿದೆ ಅಂತ. ಹಾಗಾಗಿ ಸಮಾಜ ಮತ್ತೆ ಶಾಲೆ ಅಥವಾ ಶಿಕ್ಷಣ ಇವು ಒಂದೇ, ನನಗೆ ಎರಡು ಮುಖ ಇದ್ದಂತ ಎರಡು ಬಹಳ ಮುಖ್ಯ. ಸಮಾಜಕ್ಕೆ ಶಿಕ್ಷಣ ಮತ್ತೆ ಶಿಕ್ಷಣ ಇಲ್ದಿರೋ ಸಮಾಜವನ್ನ ಊಹೆ ಮಾಡ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ. ಶಾಲೆ ಇಲ್ದಿರೋ ಸಮಾಜವನ್ನ ಊಹೆ ಮಾಡ್ಕೊಳ್ಲಿಕ್ಕೂ ನಮಗೆ ಸಾಧ್ಯ ಇಲ್ಲ. ಆ ಶಾಲೆ ಬಹುಮುಖಿಯಾಗಿ ನಮ್ಮಲ್ಲಿ ಹೊಸ ಆಲೋಚನೆಗಳ ಹೊಸ ಚಿಂತನೆಗಳನ್ನ ತಂದು ನಮ್ಮಲ್ಲಿ ಒಬ್ಬ ಸಾತ್ವಿಕ ವ್ಯಕ್ತಿ ರೂಪುಗೊಳ್ಳಲಿಕ್ಕೆ ನೆರವಾಗುತ್ತೆ. ಸಾಮಾಜಿಕ ಜೀವನ, ಆದರ್ಶ ಪೌರತ್ವ, ಸಹಕಾರ, ಸಹನೆ ಮತ್ತು ನಾಯಕತ್ವಕ್ಕಾಗಿ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತೆ. ಸೊ ಶಾಲೆ ಯಾಕೆ ನಮ್ಗೆ ಸಾಮಾಜೀಕರಣದಲ್ಲಿ ಸಹಾಯಕ್ಕೆ ಬರುತ್ತೆ ಅಂದ್ರೆ, ಸಾಮಾಜಿಕ ಜೀವನ, ಆದರ್ಶ ಪೌರತ್ವ, ಸಹಕಾರ, ಸಹನೆ ಮತ್ತು ನಾಯಕತ್ವಕ್ಕಾಗಿ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತೆ. ಮಕ್ಕಳನ್ನೇ ಆದರ್ಶ ವ್ಯಕ್ತಿಗಳನ್ನಾಗಿ ಇವತ್ತು ನಾವು ಮಾಡ್ಬೇಕಿದೆ. ಯಾವುದೇ ವ್ಯಕ್ತಿಯನ್ನು ನಾವು ಆದರ್ಶ ಅಂತ ಹೇಳಕ್ ಶುರುವಾದ್ವಿ ಅಂದ್ರೆ ಮಗು ಆ ವ್ಯಕ್ತಿಯಲ್ಲಿರುವಂತ ಋಣಾತ್ಮಕತೆಯೋ ಅಥವಾ ಆ ವ್ಯಕ್ತಿಯ ಬಗ್ಗೆ ಇರುವಂತ ಯಾವುದೋ ವಿಷಯವನ್ನ, ಒಪ್ಪಿತವಲ್ಲದ ವಿಷಯವನ್ನ, ತನಗೆ ಇಷ್ಟ ಆಗದಿರೋ ವಿಷಯವನ್ನೇ ಹುಡ್ಕೋಕ್ ಹೋಗ್ತಾ ಹೋಗುತ್ತೆ. ಹಾಗಾಗಿ ಮಕ್ಕಳಿಗೆ ಆದರ್ಶ ಪೌರತ್ವವನ್ನ ನೀಡಬೇಕು ಅಂದಾಗ ಅವರಿಗೆ ಅವರೇ ಆದರ್ಶಗಳಾಗ್ಬೇಕು. ಆದರ್ಶನೀಯ ಚಿಂತನೆಗಳನ್ನ ಬೆಳೆಸ್ಕೋಬೇಕು, ಮೈಗೂಡಿಸ್ಕೋಬೇಕು. ಆ ಕೆಲಸವನ್ನ ಶಾಲೆ ಮಾಡ್ಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಸಮಾಜ ಅಂದ್ರೆ ಸಮಾಜದಲ್ಲಿ ಯಾರೆಲ್ಲ ಬದುಕ್ತಾರೆ, ಸಾಮಾಜಿಕ ಜೀವನ ಹೇಗಿದೆ, ಮತ್ತೆ ಒಬ್ಬರಿಗೊಬ್ರು ಹೇಗೆ ಸಹಾಯವನ್ನ ಮಾಡ್ಬೇಕಾಗತ್ತೆ, ಸಹನೆ ಹೇಗೆ ಇಟ್ಕೋಬೇಕಾಗತ್ತೆ, ಒಂದು ನಾಯಕತ್ವ ಅಂದಿದ ತಕ್ಷಣ ಹೇಗೆ ಬೆಳೆಸ್ಕೋಬೇಕಾಗತ್ತೆ, ಹೇಗೆ ಬೆಳೆಸ್ಕೋಬೇಕಾಗತ್ತೆ, ಇವೆಲ್ಲವೂ ಬಹಳ ಮುಖ್ಯ ಆಗುತ್ತೆ. ಅದನ್ನ ಶಾಲೆ ಮಾಡುತ್ತೆ ಕೂಡ.
ಕಲಿಸುತ್ತೆ ಕೂಡ. ಸಮಾಜವನ್ನು ಅರ್ಥ ಮಾಡಿಕೊಳ್ಳುತ್ತದೆ ಮತ್ತು ಶಾಲೆಯ ಮೂಲಕ ಸಾಮಾಜಿಕ ಜೀವನವನ್ನ ಕಲಿಯುತ್ತದೆ. ಸಾಮಾಜಿಕ ಪರಿವರ್ತನೆ ಮತ್ತು ಸಂಸ್ಕೃತಿಯ ಸಂರಕ್ಷಣೆಗಾಗಿ ಕೆಲಸ ಮಾಡುತ್ತದೆ. ಯಾರು ಕೆಲಸ ಮಾಡೋದು? ಅದೇ ಮಗು. ಆ ಮಗು ತನ್ನ ಸಮಾಜ, ನಾನು ಬದುಕುವಂತ, ನನ್ನ ಜೀವನವನ್ನ ಕಟ್ಟಿಕೊಂಡಿರುವಂತಹ ನೆಲೆ ಹೇಗಿದೆ, ನನ್ನ ಜವಾಬ್ದಾರಿ ಏನು, ನಾನು ಹೇಗಿರ್ಬೇಕು, ಹೇಗೆ ಬದುಕನ್ನ ಕಟ್ಕೋಬೇಕು, ಹೇಗೆ ಜೀವನವನ್ನು ನಡೆಸಬೇಕು, ನಾನು ಬದಲಾದ್ರೆ ನನ್ನ ಸಾಮಾಜಿಕ ಜೀವನ ಹೇಗೆ ಪರಿವರ್ತನೆ ಆಗುತ್ತೆ ಅನ್ನೋದ್ರ ಕಡೆಗೆ ಮಕ್ಕಳಿಗೆ ಜಾಗೃತಿಯನ್ನ ಮೂಡಿಸುತ್ತೆ. ಸಂಸ್ಕೃತಿಯ ಸಂರಕ್ಷಣೆಗಾಗಿ ಕೆಲಸ ಮಾಡುತ್ತೆ. ಅಂದ್ರೆ ತನ್ನ ಪೂರ್ವಜರು ಬೆಳೆಸಿಕೊಂಡು ಉಳಿಸಿಕೊಂಡು ಬಂದಂತಹ ಸಂಸ್ಕೃತಿ ಏನು, ಅದನ್ನು ನಾನು ಹೇಗೆ ಬೆಳೆಸ್ಕೊಂಡು ಮುಂದಕ್ಕೆ ಹೋಗ್ಬೇಕಾಗತ್ತೆ, ಅದನ್ನು ಹೇಗೆ ಸಂರಕ್ಷಣೆ ಮಾಡಬೇಕಾಗತ್ತೆ, ಇವೆಲ್ಲವನ್ನ ಮಗುವಿನ ಮನಸ್ಸಲ್ಲಿ ತುಂಬುತ್ತೆ. ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುತ್ತದೆ ಅವರಿಗೆ. ಸಾಮಾಜಿಕ ಸಮಸ್ಯೆಗಳಿಂದ ನಿರುದ್ಯೋಗ ಇದೆ, ಬಡತನ ಇದೆ, ಅನಕ್ಷರತೆ ಇದೆ, ಮತ್ತೆ ಇವತ್ತಿಗೂ ಸಮಾನತೆಯ ಕೊರತೆ ಇದೆ. ಇವೆಲ್ಲವನ್ನ ಕುರಿತು ಅರ್ಥ ಮಾಡ್ಕೊತಾನೆ. ಯಾಕಿದೆ, ಹೇಗಿದೆ, ನಾ ಏನನ್ನ ಮಾಡಿದ್ರೆ ಸರಿ ಆಗ್ಬೋದು, ಅಥವಾ ನಾನು ಹೇಗೆ ಬದಲಾಗ್ಬೇಕು. ಮೊದಲು ನಾವು ಬದಲಾವಣೆಗೆ ಯೋಚನೆ ಮಾಡ್ತಿದೀವಿ ಅಂದ್ರೆ ಬದಲಾವಣೆಯನ್ನ ನಾವು ಮಾಡ್ಕೋಬೇಕು. ಫಸ್ಟ್ ಬದಲಾವಣೆ ನಮ್ಮಿಂದ ಶುರುವಾಗ್ಬೇಕು. ಹಾಗಾಗಿ ಅದನ್ನ ಹೇಗ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥದ್ದು ಜಾಗೃತಿನ ಮೂಡಿಸುತ್ತೆ. ಸಾಮಾಜಿಕ ಹೊಂದಾಣಿಕೆ ಮತ್ತು ಸಾಂಸ್ಕೃತಿಕ ಸಾಮರಸ್ಯವನ್ನ ಅಭಿವೃದ್ಧಿಪಡಿಸುತ್ತದೆ. ನಮ್ಮಲ್ಲಿ ಬೇಕಾಗಿರೋದು ಸಾಮರಸ್ಯದ ಮನೋಭಾವಗಳು ಬೇಕಾಗತ್ತೆ. ಮನುಷ್ಯನಾಗಿ ನೋಡ್ಬೇಕೇ ಹೊರತು ತನ್ನ ಜಾತಿಯ ನೆವದಲ್ಲಿ ಅಥವಾ ಜಾತಿಯ ಒಂದು ಇದ್ರಲ್ಲಿ ನೋಡ್ಬಾರ್ದು. ಸಾಮಾಜಿಕವಾಗಿ ನಾವ್ ಹೇಗ್ ಬದುಕ್ಬೇಕು, ನಮ್ಮೆಲ್ಲರ ಜವಾಬ್ದಾರಿ ಏನು, ಸಾಮರಸ್ಯದ ಮನೋಭಾವಗಳನ್ನ ಮನೋಧೋರಣೆಗಳನ್ನ ಹೇಗೆ ಬೆಳೆಸ್ಕೋಬೇಕು ಅನ್ನೋದನ್ನ ಪ್ರತಿಯೊಂದು ಮಗುವಿನಲ್ಲಿ ಬೆಳೆಸ್ಬೇಕಾಗತ್ತೆ. ಸಾಮಾಜಿಕ ಮೌಲ್ಯಗಳನ್ನ ಬೆಳೆಸುತ್ತೆ. ಸಾಮಾಜಿಕ ಮೌಲ್ಯ ಮುಖ್ಯವಾಗಿ ನೋಡುದು ಮನುಷ್ಯನಾಗಿ ಬದುಕಬೇಕು, ಸಮಾಜ ಒಪ್ಪಿತವಾಗಿರುವ ಅಪೇಕ್ಷೆಗೆ ತಕ್ಕಂತೆ ಜೀವನವನ್ನ ಬೆಳೆಸ್ಕೊಂಡು ಹೋಗ್ಬೇಕು, ಗುರು ಹಿರಿಯರ ಬಗ್ಗೆ ಇರುವಂತಹ ಭಾವನೆಗಳ ಬೆಳಿಬೇಕು. ಇವೆಲ್ಲವನ್ನ ಸಾಮಾಜೀಕರಣ, ಶಾಲೆಯ ಮೂಲಕ ಸಾಮಾಜೀಕರಣಗಳನ್ನ ಇದು ಮಾಡ್ತಾ ಹೋಗುತ್ತೆ. ವಿವಿಧ ಪಠ್ಯಕ್ರಮ ಮತ್ತು ಸಹಪಠ್ಯ ಚಟುವಟಿಕೆಗಳ ಮೂಲಕ ಸಾಮಾಜಿಕ ದಕ್ಷತೆಯನ್ನು ಉತ್ತೇಜಿಸುತ್ತದೆ. ಸಾಮಾಜೀಕರಣ, ವಿವಿಧ ಪಠ್ಯಕ್ರಮ, ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯಾದಂತಹ ಪಠ್ಯಕ್ರಮ ನೋಡಕ್ ಶುರುವಾಗ್ತೀವಿ. ಅದ್ರ ಜೊತೆಗೆ ಸಹಪಠ್ಯ ಚಟುವಟಿಕೆಗಳು ಬರಕ್ ಶುರುವಾಗ್ತವೆ. ಇದೇನಾಗುತ್ತೆ, ಸಾಮಾಜಿಕ ದಕ್ಷತೆಯನ್ನು ಇದು ಹೆಚ್ಚಿಸುತ್ತೆ, ಜೊತೆಗೆ ನಾನು ಸಾಮಾಜೀಕರಣಗೊಳ್ಳಲು ಸಹಾಯ ಮಾಡುತ್ತೆ. ಬದುಕಲು ಯೋಗ್ಯವಾದ ಪುಟ್ಟ ಸಮಾಜ. ನೀವು ನೋಡ್ಬೇಕು, ಮಧ್ಯಾಹ್ನ ಕುಂತು ಒಂದೇ ತಟ್ಟೆಯಲ್ಲಿ 3-4 ಜನ ತಿನ್ಲಿಕ್ಕೆ ಶುರುವಾಗ್ತಾರೆ. ನಾವು ಹೈಜಿನಿಕ್ ಲೆವೆಲ್ ಹಾಗೆ ಹೀಗೆ ಅಂತ ಅವ್ರನ್ನ ಇದು ಮಾಡಿ ಸಪ್ರೇಟ್ ತಿನ್ನಕ್ಕೆ ಹೇಳ್ತಿರ್ತೀವಿ. ಆದ್ರೆ ಯಾರೋ ತಂದಿಲ್ಲ ಅಂದ್ರೆ ಎಲ್ಲರೂ ಶೇರ್ ಮಾಡಕ್ ಶುರುವಾಗ್ತಾರೆ. ನನ್ನ ತಟ್ಟೆಯಲ್ಲಿ ತಿನ್ನಿ ಅಂತೆ ತಿನ್ನಕ್ ಶುರುವಾಗ್ತಾರೆ. ಬದುಕಲು ಇಲ್ಲಿ ಯಾವುದೇ ಧರ್ಮ ಜಾತಿ ಯಾವುದು ಮುಖ್ಯ ಅನ್ನಿಸ್ತಿರಲ್ಲ, ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆಯನ್ನು ಬೆಳೆಸುವಂತ ಶಕ್ತಿ ಈ ಪುಟ್ಟ ಸಮಾಜವಾದ ಶಾಲೆಗೆ ಮಾತ್ರ ಇರುತ್ತೆ ಅಂತ ನಾವು ಪರಿಭಾವಿಸ್ಬೋದು. ಸಮುದಾಯ ಮತ್ತು ಸಾಮಾಜೀಕರಣ. ಮತ್ತೆ ಶಾಲೆ ನಮ್ಮ 2ನೇ ಇದಾಗಿತ್ತು. ಈಗ 3ನೇದಾಗಿ ಸಮುದಾಯ ಮತ್ತು ಸಾಮಾಜೀಕರಣ. ಸರಳವಾಗಿ ಹೇಳುವುದಾದರೆ ಸಮುದಾಯವನ್ನು ಒಂದು ಸಣ್ಣ ಪ್ರದೇಶದೊಳಗೆ ವಾಸಿಸುವ ಸಮಾನ ಮನಸ್ಕರ ಜನರ ಗುಂಪು ಅಥವಾ ಹಾಗೂ ಸಾಮಾನ್ಯ ಜೀವನ ವಿಧಾನವನ್ನು ಅನುಸರಿಸಿ ಹಂಚಿಕೊಂಡಿರುವ ವ್ಯವಸ್ಥೆ ಎಂದು ವ್ಯಾಖ್ಯಾನಿಸಬಹುದಾಗಿದೆ ಅಲ್ವಾ. ನಾವು ನಮ್ಮ ಊರು ಅಂದಿದ ತಕ್ಷಣ ಒಂದೊಂದು ಏನ್ ಹೇಳ್ತೀವಿ, ಒಂದೊಂದು ವರ್ಗನೋ ಒಂದೊಂದು ರೀತಿಯಾಗಿ ಬದುಕೋದು ಅಥವಾ ಒಂದೊಂದು ಏರಿಯಾನೋ, ಆ ವರ್ಗಗಳು, ಆ ಪಂಗಡಗಳು ಏನಾದ್ರು ತಗೊಳ್ಳಿ, ಅಲ್ಲಿ ಒಂದು ಸಮಾನ ಮನಸ್ಕ ಅಂದ್ರೆ ಒಂದೇ ರೀತಿಯಾಗಿ ಯೋಚನೆ ಮಾಡುವಂತ, ಒಂದೇ ರೀತಿಯಾದಂತಹ ಮೌಲ್ಯಗಳನ್ನ ಹಾಕಿಕೊಂಡಿರುವಂತಹ, ಸಾಮಾನ್ಯವಾಗಿ ಎಲ್ಲರೂ ಒಂದೇ ರೀತಿಯಾದ ಜೀವನವನ್ನ ನಡೆಸುವಂತಹ ವಿಧಾನವನ್ನ ಅಳವಡಿಸ್ಕೊಂಡಿರುವ ವ್ಯವಸ್ಥೆ ಸಮುದಾಯ ಅಂತ ನಾವು ಕರಿತೀವಿ. ಸಮುದಾಯವು ತಾವೇ ರೂಪಿಸಿಕೊಂಡಿರುವ ಸಾಮಾನ್ಯ ಕಾನೂನುಗಳ ಅಡಿಯಲ್ಲಿ ಒಂದು ಪ್ರದೇಶದಲ್ಲಿ ವಾಸಿಸುವ ಜನರ ಗುಂಪನ್ನು ಒಳಗೊಂಡಿದೆ. ಮೇಲ್ಗಡೆ ಅರ್ಥವೇ ಇಲ್ಲೂ ಸಹ ಬರ್ತಿದೆ. ಸಮುದಾಯವು ಉತ್ಪಾದನೆ, ಬಳಕೆ, ಸಾಮಾಜೀಕರಣ, ಸಾಮಾಜಿಕ ನಿಯಂತ್ರಣ, ಸಾಮಾಜಿಕ ಭಾಗವಹಿಸುವಿಕೆ, ಪರಸ್ಪರ ಬೆಂಬಲ ಇವೆಲ್ಲವನ್ನ ಒಳಗೊಂಡಿರುತ್ತೆ. ಲಭ್ಯವಿರುವ ಆದರ್ಶನೀಯ ಮಾದರಿಗಳ ಮೂಲಕ ಸಮುದಾಯವು ಸಾಮಾಜೀಕರಣದ ಪ್ರಕ್ರಿಯೆಯ ಮೇಲೆ ಪ್ರಭಾವ ಬೀರುತ್ತದೆ. ನೆರೆಹೊರೆಯ ವ್ಯವಸ್ಥೆ ಮತ್ತು ಸಮುದಾಯ ಪರಸ್ಪರ ಕ್ರಿಯೆಯ ಮಾದರಿಗಳಂತಹ ಕೆಲವು ಸಾಮಾಜಿಕ ಮತ್ತು ವೈಯಕ್ತಿಕ ಅಂಶಗಳು ಸಾಮಾಜೀಕರಣದ ಮೇಲೆ ಪ್ರಭಾವ ಬೀರುವ ಕಾರ್ಯವನ್ನು ಮಾಡ್ತವೆ. ನನ್ನ ಸಮುದಾಯದಲ್ಲಿ ಯಾರಿದ್ದಾರೆ, ನಾನೊಬ್ಬ ಕ್ರಿಕೆಟ್ ಪ್ಲೇಯರ್ ಅಂತ ಅನ್ಕೊಳ್ಳೋಣ.
ನನ್ನ ಸಮುದಾಯ, ನನಗೆ ತೆಂಡೂಲ್ಕರ್ ತುಂಬಾ ಇಷ್ಟ. ಆ ಅದೇ ರೀತಿ ನಾನು ಆಗ್ಬೇಕು ಅಂತ ಯೋಚನೆ ಮಾಡ್ತೀನಿ. ನನ್ನ ಮೇಲೆ ಪ್ರಭಾವಗಳು ಹೆಚ್ಚಾಗ್ತಾ ಹೋಗ್ತವೆ. ನಾನು ಬದುಕುವಂತ ಸಮುದಾಯದಲ್ಲಿ ಯಾರೋ ಸಹ ಮುಂಚೂಣಿ ವ್ಯಕ್ತಿ ಇದ್ದಾರೆ, ಪ್ರಭಾವಗಳು. ಆ ವಿಚಾರಗಳನ್ನ ನಾನು ಬಳಸ್ಕೋಬೇಕು ಅಂತ ಯೋಚನೆ ಮಾಡ್ತೀನಿ. ನಾನು ಅಷ್ಟೇ ಬಳಸಿದ್ ನಿಮ್ಗೆ, ಅರಮನೆ ಇಲ್ಲ ಅಂದ್ರೂ ಪರವಾಗಿಲ್ಲ, ನೆರೆಮನೆ ಇರಬೇಕು ಅಂದ್ರೆ ಇದನ್ನ ಹೇಳಿದ್ರು, ನಾವು ನಮ್ಮ ಕಷ್ಟ ಸುಖಗಳಲ್ಲಿ ನಮಗೆ ಸ್ಪಂದಿಸುವಂತಹ, ನಮಗೆ ಧೈರ್ಯ ತುಂಬುವಂತಹ, ನಮ್ಮ ಜೊತೆಗೆ ಸಹಭಾಗಿಗಳಾಗಿ ಅದನ್ನ ಅನುಭವಿಸುವಂತಹ, ನನ್ನ ಕಷ್ಟ ಇದೆ, ನನಗೇನೋ ಕಷ್ಟ ಇದೆ, ನಿನ್ ಕಷ್ಟ ನಮ್ ಕಷ್ಟ ಅಂತ ಬಂದು ಎಗ್ಲು ಕೊಡೋದಿದೆಯಲ್ಲ, ಒಂದು ಏನ್ ಹೇಳ್ತೀವಿ ನಾವು, ನೈತಿಕವ ಬೆಂಬಲ ಕೊಡೋದಿದೆಯಲ್ಲ, ಅದು ಕೊಡಕ್ ಸಾಧ್ಯ ಇರೋ ಸಮುದಾಯದಿಂದ ಮಾತ್ರ. ಹಾಗಾಗಿ ಆ ಅಂಶಗಳೆಲ್ಲವೂ ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತವೆ. ಪ್ರಭಾವವನ್ನು ಬೀರ್ತಾ ನಾನು ಸಾಮಾಜೀಕರಣಗೊಳ್ತೀನಿ. ಹೇಗೆ ಸಾಮಾಜೀಕರಣಗೊಳ್ತೀನಿ? ನನ್ನ ಕಷ್ಟಕ್ಕೆ ಯಾರು ಸ್ಪಂದಿಸ್ತಾರೆ ಅಂದ್ರೆ ಅವರ ಕಷ್ಟಕ್ಕೆ ನಾನು ಸ್ಪಂದಿಸ್ಬೇಕು ಅಂತ ನನ್ನ ಜವಾಬ್ದಾರಿಗಳು ತಂದ್ಕೊಡುತ್ತೆ. ಯಾರ್ದೋ ಕಷ್ಟಗಳ ಭಾಗವಹಿಸ್ತೀವ, ನಾವು ನಮ್ಮ ಕಷ್ಟ ಯಾರೋ ಬಂದು ಸಹಾಯ, ನಾವು ಅವ್ರಿಗೆ ಸಹಾಯ ಮಾಡ್ಬೇಕು ಅನ್ಕೋತೀವಿ. ಸಾಮಾಜಿಕ ಜೀವನ ಚಿತ್ರಣಗಳು ಬರೋಕ್ ಶುರುವಾಗ್ತವೆ. ಮತ್ತೆ ನಾವೇನು ತಪ್ಪು ಮಾಡ್ತೀವಿ ಅಂತ ನಮ್ಮನ್ನು ನಿಯಂತ್ರಿಸೋದಕ್ಕೆ ಒಂದು ಸಾಮಾಜಿಕ ವ್ಯವಸ್ಥೆ ಇದರ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ. ಸಮುದಾಯಗಳ ಆಧಾರ ಸ್ತಂಭಗಳಾದ, ಆರೋಗ್ಯಕರ ಸಮುದಾಯಗಳ ಆಧಾರ ಸ್ತಂಭಗಳಾದ ಸ್ಥಳೀಯ ಶಿಕ್ಷಣ ಸಂಸ್ಥೆಗಳಿಗೆ ಸಹಾಯವನ್ನ ಒದಗಿಸುವುದು. ಕ್ಷಮಿಸಿ, ಆರೋಗ್ಯಕರ ಸಮುದಾಯಗಳ ಆಧಾರ ಸ್ತಂಭಗಳಾದ ಸ್ಥಳೀಯ ಶಿಕ್ಷಣ ಸಂಸ್ಥೆಗಳಿಗೆ ಸಹಾಯವನ್ನ ಒದಗಿಸುವುದು. ನಮ್ಗೆ ಸಮುದಾಯದಲ್ಲಿರೋ ವ್ಯಕ್ತಿಗಳು, ನಮ್ಗೆ ಯಾವುದೋ ಸಂಸ್ಥೆಯು, ಯಾವುದೋ ಕಾರ್ಖಾನೆಯು, ತಮ್ಮ ನೆರೆಹೊರೆಯಲ್ಲಿರುವಂತ ನಮ್ಮ ಸಮುದಾಯದಲ್ಲಿರುವಂತ ವ್ಯಕ್ತಿಗಳು ಶಾಲೆಗೆ ಬಂದು ಅವರ ಸಹಾಯವನ್ನ ಒದಗಿಸೋದು, ಅಥವಾ ನನ್ನಿಂದ ಏನ್ ಸಾಧ್ಯ ಆಗುತ್ತೋ ಅದನ್ನ ನೀಡೋದಕ್ಕೆ ಪ್ರಯತ್ನ ಪಡಬೇಕು. ಆ ಶಕ್ತಿಯನ್ನು ಸಮುದಾಯ ನೀಡುತ್ತೆ, ಅದು ನಮ್ಮಲ್ಲೂ ತುಂಬುತ್ತೆ. ಸಮುದಾಯ ಸದಸ್ಯರೊಂದಿಗೆ ಒಡನಾಟ ಮತ್ತು ಪರಸ್ಪರ ಪ್ರತಿಕ್ರಿಯಾತ್ಮಕ ಸಂಬಂಧಗಳು. ನಾವೆಲ್ಲ ನೋಡಿ, ನಮ್ಮ ಊರಿಗೆ ಹೋಗಿದ ತಕ್ಷಣ ನಾವೇನ್ ಮಾಡ್ತೀವಿ, ನನ್ನ ಸ್ನೇಹಿತರು, ನನ್ನ ಹಿರಿಯರು ಎಲ್ಲರ ಜೊತೆ ಮುಕ್ತವಾಗಿ ಬೆರೀಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಮಕ್ಕಳ ಸಾಮಾಜೀಕರಣಕ್ಕೆ ಸಾಧ್ಯ ಆಗುತ್ತೆ, ಕಾರಣ ಆಗುತ್ತೆ. ಕ್ಲಬ್ ಅಥವಾ ಸಾಮಾಜಿಕ ಸಂಘಗಳಿಗೆ ಸೇರುವ ಮೂಲಕ ಗುಂಪು ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವುದು. ಹಲವಾರು ಸಂಘ ಸಂಸ್ಥೆಗಳಿದಾವೆ. ನಾವು ನಮ್ಮದೇ ಆದಂತಹ ಸಂಘ ಸಂಸ್ಥೆಗಳನ್ನ ರೂಪಿಸ್ಕೋಬಹುದು. ಸಮುದಾಯದ ಶ್ರೇಯೋಭಿಲಾಷೆಗೆ ಶ್ರಮಿಸಬಹುದು. ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸಮವಯಸ್ಕರು ಮತ್ತು ಸಾಮಾಜೀಕರಣ. ನಮ್ಮ ಸಮವಯಸ್ಕರು ಹೇಗೆ ನಮ್ಮ ಮೇಲೆ ಪ್ರಭಾವನ ಬೀರುತ್ತಾರೆ? ಸಮವಯಸ್ಕರು ಸಾಮಾಜಿಕ ಮೌಲ್ಯಗಳು, ಕೌಶಲ್ಯಗಳು, ರಚನೆಗಳು, ನಂಬಿಕೆಗಳು, ಮನೋಧೋರಣೆಗಳನ್ನು ಕಲಿಯಲು ನೆರವಾಗುತ್ತದೆ. ಸಮವಯಸ್ಕರು ಒಂದೇ ವಯಸ್ಸಿನ, ಒಂದೇ ಮನಸ್ಥಿತಿಯನ್ನ ಹೊಂದಿರುವಂತಹ ಒಂದು ಗುಂಪಿಗೆ ನಾವು ಸಮವಯಸ್ಕರ ಗುಂಪು ಅಂತ ಕರಿತೀವಿ. ಇವಾಗ 8ನೇ ಕ್ಲಾಸ್ ಓದ್ತಿರೋ ಮಕ್ಕಳ ನೋಡಿ, 8ನೇ ಕ್ಲಾಸ್ ಓದ್ತಿರುವಂತ ಮಕ್ಕಳ ಎಲ್ಲ ವಯೋಮಾನಗಳು ಒಂದೇ ಆಗಿರುತ್ತೆ. ಒಂದು 6 ತಿಂಗಳು, 3 ತಿಂಗಳು ಹೆಚ್ಚು ಕಮ್ಮಿ ಇರೋದು ಬಿಟ್ರೆ ಮಿಕ್ಕಿದೆಲ್ಲವೂ ಏನಾಗಿರುತ್ತೆ, ಒಂದೇ ವಯಸ್ಸಿನ ಮಕ್ಕಳು. ಅವರು ಒಂದೇ ರೀತಿ ಆಲೋಚನೆನ ಹೊಂದಿರ್ತಾರೆ, ಒಂದೇ ರೀತಿಯಾದಂತ ಅಂದ್ರೆ ಅವರಲ್ಲಿ ವಿಭಿನ್ನತೆ ಇರ್ಬೋದು, ವೈಯಕ್ತಿಕ ವಿಭಿನ್ನತೆ ಇರುತ್ತೆ. ಆದ್ರೆ ಸಮವಯಸ್ಕರಲ್ಲಿ ಬಹಳಷ್ಟು ಮಕ್ಕಳ ಮನಸ್ಥಿತಿಗಳು, ಮನೋಧೋರಣೆಗಳು, ಆಲೋಚನೆಗಳು ಅವರ ಗುಂಪಿನಲ್ಲಿ ಹೊಂದಿಕೆ ಆಗ್ತಿರುತ್ತೆ. ಅಷ್ಟೊಂದು ವ್ಯತ್ಯಾಸಗಳನ್ನ ಕಾಣ್ಲಿಕ್ಕೆ ನನಗೆ ಸಾಧ್ಯ ಆಗದೆ ಇರ್ಬೋದು. ಆ ವಯಸ್ಸಿನ ಮಕ್ಳು ಕೇಳಿ, ಅವ್ರಿಗೆ ಯಾರ್ದೋ ಫೇವರೇಟ್ ಆಗಿರುವಂತ ಹೀರೋ ಇರ್ಬೋದು, ಒಬ್ರು ಒಂದು ಗುಂಪಿನ ಮೇಲೆ ಪ್ರಭಾವ ಬೀರಿರ್ಬೋದೇನೋ, ಆದ್ರೆ ಅವರ ಮನಸ್ಥಿತಿಗಳು, ಆಲೋಚನೆಗಳು ಏನಾಗಿರ್ತವೆ, ಒಂದೇ ರೀತಿಯಾಗಿರ್ತವೆ. ಸಮವಯಸ್ಕ ಸಾಮಾಜೀಕರಣವು ಸಾಮಾಜಿಕ ಗುಂಪುಗಳಲ್ಲಿರುವ ಸೂಕ್ಷ್ಮ ವ್ಯತ್ಯಾಸಗಳನ್ನ ಅರಿತುಕೊಳ್ಳಲು ನೆರವಾಗುತ್ತೆ. ಹೇಗೆ ಸಮವಯಸ್ಕ ಸಾಮಾಜಿಕ ಗುಂಪುಗಳಲ್ಲಿರುವ ವ್ಯತ್ಯಾಸಗಳು? ಮಕ್ಕಳು ಬೆಳೀತಾ ಚಿಕ್ಕವರಾಗಿದ್ದಾಗ ಅಲ್ಲಿ ಯಾವುದೇ ರೀತಿಯ ಲಿಂಗ ವ್ಯತ್ಯಾಸಗಳಿರಲ್ಲ. ಆದ್ರೆ ಮಕ್ಕಳು ಬೆಳೀತಾ ಏನಾಗ್ತವೆ, ಆ ಲಿಂಗ ವ್ಯತ್ಯಾಸಗಳನ್ನ ಅರಿತುಕೊಳ್ತವೆ. ಆ ಲಿಂಗ ವ್ಯತ್ಯಾಸಗಳನ್ನ ಇಟ್ಕೊಂಡು ತಮ್ಮದೇ ಗುಂಪುಗಳನ್ನ ರೂಪಿಸ್ಕೊಳ್ಳಕ್ ಪ್ರಯತ್ನ ಪಡ್ತಾರೆ. ನಾನು ಹುಡುಗ, ನೀನು ಹುಡುಗಿ, ಹುಡುಗಿರು ಗುಂಪಾಗ್ಬೇಕು, ಹುಡುಗರೇ ಗುಂಪಾಗ್ಬೇಕು. ಸೊ ಇವೆಲ್ಲ ವಿಷಯಗಳು ನಾವ್ ಹೇಗಿದ್ದೀವಿ, ಅಥವಾ ನಮ್ಮ ಜವಾಬ್ದಾರಿಗಳು ಹೇಗಿದಾವೆ, ನಮ್ಮ ಆಲೋಚನೆಗಳು ಹೇಗಿದಾವೆ, ನಮ್ಮ ಅಪೇಕ್ಷೆಗಳು ಹೇಗಿದಾವೆ, ನಮ್ಮ ಆಸೆಗಳು ಹೇಗಿದಾವೆ, ಹೀಗೆ ಅವರು ಅರಿತು ಬಾಳೋದಕ್ಕೆ ಸಾಧ್ಯ ಆಗುತ್ತೆ. ಸಮವಯಸ್ಸಿನ ಜನರ ಮೇಲೆ ಸಮಾನ ಸಾಮಾಜಿಕ ಸ್ಥಾನಮಾನದ ಪ್ರಭಾವವು ಕ್ರಮೇಣ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡೆಯುತ್ತದೆ. ಸಮವಯಸ್ಸಿನ
ನಾವೇನ್ ಮಾಡ್ತೀವಿ, ನಮ್ಮ ಮನೇಲಿ ಇಲ್ದಿರೋ ವಿಷಯಗಳನ್ನ ನಮ್ಮ ಸ್ನೇಹಿತನ ಜೊತೆಗೆ ಹೇಳಕ್ ಶುರುವಾಗ್ತೀವಿ. ಯಾಕೆ? ಅಪಾರವಾದಂತ ನಂಬಿಕೆ ಬೆಳೆದಿರುತ್ತೆ. ಅವ್ರ ಜೊತೆಗೆ ನನಗೆ ಸರಿಯಾದಂತ ನನ್ನ ಕಷ್ಟಕ್ಕೆ ಸರಿಯಾದಂತ ಸ್ಪಂದನೆ ಇವರಿಂದ ಸಿಗ್ಬಹುದು ಅಂತ ಯೋಚನೆ ಮಾಡ್ತೀನಿ. ನಾನು ಬೇರೆಯವ್ರ ಹತ್ರ ಹೇಳಿದ್ರೆ ಅಂತ ಸ್ಪಂದನೆ ಸಿಗದೆ ಇರ್ಬೋದು, ನನ್ನ ಸಮಾಧಾನ ಸಿಗದೆ ಇರ್ಬೋದು. ಹಾಗಾಗಿ ನಾನು ನನ್ನ ಸಮವಯಸ್ಸಿನ ಜನರ ಜೊತೆಗೆ ಹಂಚ್ಕೊಳ್ಳಿಕ್ಕೆ ನಾನು ಪ್ರಭಾವ ಪಡ್ತೀನಿ. ಸೊ ಅದೇನಾಗುತ್ತೆ, ಕಾಲಕ್ರಮೇಣ ಹೆಚ್ಚು ಮಹತ್ವವನ್ನು ಪಡ್ಕೊಂಡ್ಬರುತ್ತೆ. ಮಕ್ಕಳಿಗೆ ವಯಸ್ಕರು ನೀಡಿದ ನಿಯಮಗಳಿಗೆ ಹೊಂದಿಕೊಳ್ಳುವ ಬದಲಾಗಿ ನಿಯಮಗಳನ್ನು ಮಾಡುವಲ್ಲಿ ಹೆಚ್ಚು ಉತ್ಸುಕರಾಗಿರುತ್ತಾರೆ. ನೀನ್ ಹಿಂಗ್ ಮಾಡ್ಬೇಕಪ್ಪ ಅಂದ್ರೆ ಅವರು ಅದನ್ನ ಪಾಲಿಸಲ್ಲ. ನಾವೇನ್ ಚಿಕ್ಕವರಲ್ಲ, ನಾವು ದೊಡ್ಡವರು ಅಂತ ಅನ್ಕೋತಾರೆ. ಇವೆಲ್ಲ ಹದಿಹರೆಯದ ವಯಸ್ಸುಗಳಲ್ಲಿ ಇದು ಹೆಚ್ಚಾಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಹಿರಿಯರು ಕೊಟ್ಟಿರುವಂತ ಕಾನೂನುಗಳಿಗಿಂತ ಅವರು ತಾವೇ ಕಾನೂನುಗಳನ್ನ ತಮ್ಮದೇ ಆದಂತ ರೀತಿಯಲ್ಲಿ ರೂಪಿಸ್ಕೊಂಡು ಬದುಕನ್ನ ಕಟ್ಕೊಳ್ಳಿಕ್ಕೆ ಅವ್ರು ಪ್ರಯತ್ನ ಪಡ್ತಾರೆ. ನೆಕ್ಸ್ಟ್ ಮುಂದಿನ ಅಂಶ, ಹದಿಹರೆಯದವರು ತಮ್ಮ ಸ್ನೇಹಿತರನ್ನು ಭಾಗಶಃ ಅನುಕರಿಸುತ್ತಾರೆ, ಏಕೆಂದರೆ ಸಮವಯಸ್ಕರ ಗುಂಪು ಸಮಾನ ಪ್ರತಿಫಲಗಳು ಮತ್ತು ಶಿಕ್ಷೆಗಳ ಅರ್ಥಪೂರ್ಣ ವ್ಯವಸ್ಥೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ. ಹದಿಹರೆಯದವರು ಏನ್ ಮಾಡ್ತಾರೆ, ನನ್ನ ಫ್ರೆಂಡ್ ಇಂತ ಯಾವುದೋ ಒಂದು ಹೊಸ ಶೂಸ್ ತಗೊಂಡ, ನಾನು ಅಂಥದೇ ಶೂಸ್ ತಗೋಬೇಕು ಅಂತ ಯೋಚನೆ ಮಾಡ್ತೀನಿ. ಹೊಸ ಶರ್ಟ್ ತಗೊಂಡ, ನಾನು ಅಂಥದೇ ತಗೋಬೇಕು ಅಂತ ಯೋಚನೆ ಮಾಡ್ತೀನಿ. ಸೊ ಏನಾಗುತ್ತೆ, ಅವನು ನಡ್ಕೊಳ್ಳೋ ರೀತಿ, ಅವನಲ್ಲೇನು ಆಸೆಗಳಿದೆಯೋ ಅಥವಾ ಅವನ ವರ್ತನೆಗಳೇನಿದೆಯೋ ಆ ವರ್ತನೆಗಳು ನನ್ನಲ್ಲೂ ಬರಬೇಕು, ಅಥವಾ ನಾನು ಅವನಿಗೆ ಹೊಂದಿಕೆ ಆಗ್ಬೇಕು ಅನ್ನುವಂಥ ಚಿಂತನೆಗಳು ಹೆಚ್ಚಾಗ್ತಾ ಹೋಗ್ತವೆ. ಸೊ ಹಾಗಾಗಿ ಇದು ನಮಗೆ ಕಾಣಿಸಕ್ ಸಾಧ್ಯ. ಸಮಾಜವು ಪ್ರಶಂಸನೀಯವಾಗಿ ಪರಿಗಣಿಸುವ ಅನ್ವೇಷಣೆಯನ್ನು ಅನುಸರಿಸಲು ಯುವ ಜನಾಂಗವನ್ನ ಪ್ರೋತ್ಸಾಹಿಸುತ್ತದೆ. ಈ ಹಂತದಲ್ಲಿದ್ದಾಗ ಏನಾಗುತ್ತೆ, ತಮ್ಮಲ್ಲೇನೋ ವಿಶೇಷ ಶಕ್ತಿ ಇದೆ ಅಥವಾ ಪ್ರಶಂಸನೀಯ ಸಮಾಜ ನೋಡಿದಾಗ ನನ್ನ ಗುರುತಿಸ್ಬೇಕು, ಐಡೆಂಟಿಫಿಕೇಶನ್ ಆಗ್ಬೇಕು, ಏನೋ ವಿಶೇಷತೆ ಇದೆ ಅಂತ. ಹಾಗೆ ನನ್ನ ಗುರುತಿಸ್ಕೋಬೇಕು ಅಂದಾಗ ನನ್ನ ಜೀವನದ ಕ್ರಮಗಳು ಬೇರೆ ರೀತಿಯ ಘೋಷಣೆ ಮಾಡಕ್ ಶುರುವಾಗುತ್ತೆ. ಮಕ್ಕಳ ಸಮವಯಸ್ಕ ಗುಂಪುಗಳಲ್ಲಿ ಒಂದು ಧನಾತ್ಮಕವಾಗಾದ್ರೂ ಇರ್ಬೋದು ಅಥವಾ ಋಣಾತ್ಮಕವಾಗುತ್ತೆ, ಯಾಗಾದ್ರೂ ಆಗ್ಲಿ ನನ್ನನ್ನ ಸಮಾಜ ಗುರುತಿಸ್ಬೇಕು ಅಂತ ಯೋಚನೆ ಮಾಡಕ್ ಶುರುವಾಗ್ಬಿಡ್ತಾರೆ. ಅದು ಒಂದು ಸಾತ್ವಿಕ ನೆಲೆಗೆ ಬರೋದು ಬಹಳ ಮುಖ್ಯ ಇರುತ್ತೆ. ಹಾಗಾಗಿ ನಾವು ನೋಡ್ಕೋಬೇಕು. ಸಮವಯಸ್ಕರು ಸಾಮಾಜಿಕ ಕಾನೂನು ಕಟ್ಟುಪಾಡುಗಳನ್ನು ಪಾಲಿಸುವುದನ್ನು ಕಲಿಯುವ ಮೂಲಕ ಸಾಮಾಜಿಕ ಮನ್ನಣೆಯನ್ನು ಪಡೆಯುತ್ತೇವೆ ಎಂಬುದನ್ನು ತಿಳಿದಿರ್ತಾರೆ. ನಾವು ಈಗ ನಡ್ಕೊಂಡ್ರೆ ಎಲ್ಲ ನಮ್ಗೆ ಗೌರವ ಕೊಡ್ತಾರಪ್ಪ, ನಡ್ಕೊಳ್ಳಿಲ್ಲ ಅಂದ್ರೆ ನನಗೆ ಗೌರವ ಸಿಗಲ್ಲ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ. ಹಾಗಾಗಿ ಸಮಾಜದ ಅಪೇಕ್ಷೆ ಏನಿರುತ್ತೋ, ಸಮಾಜ ಏನನ್ನ ಬಯಸುತ್ತೋ, ಸಮಾಜ ಬಯಸುವಂತ ರೀತಿಯಲ್ಲಿ ಬದುಕನ್ನ ಕಟ್ಕೊಳ್ಳಿಕ್ಕೆ ಪ್ರಯತ್ನ ಪಡುತ್ತೆ ಮಗು. ಇದು ಬಹಳ ಮುಖ್ಯ. ಸಮವಯಸ್ಕರು ಸಾಮಾಜಿಕವಾಗಿ ಅಂಗೀಕರಿಸಿದ ವರ್ತನೆ ನಡವಳಿಕೆಯನ್ನು ಬಲಪಡಿಸಿಕೊಳ್ಳುವ ಮೂಲಕ ಅದಕ್ಕೆ ಅನುಗುಣವಾದ ಗುಂಪಿನವರ ಜೊತೆ ಸೇರಿಕೊಳ್ಳಲು ಇಚ್ಛಿಸುತ್ತಾರೆ. ಸೊ ಮಕ್ಕಳಿಗೆ ಏನ್ ಮಾಡ್ತಾರೆ, ಅವ್ರಿಗೆ ಸಾಮಾಜಿಕವಾಗಿ ಅಂಗೀಕರಿಸಿದ ಅಥವಾ ಸಮಾಜ ಹೇಗೆ ಅಪೇಕ್ಷೆ ಪಡ್ತಿದ್ಯೋ, ಸಮಾಜ ಅಪೇಕ್ಷೆ ಪಡ್ತಿರೋ ರೀತಿಯಾಗಿ, ಸಮಾಜ ಯಾವ ರೀತಿ ಆಸೆ ಪಡ್ತಿದ್ಯೋ ಆ ರೀತಿಯಾಗಿ ನನ್ನ ಜೀವನವನ್ನ ಕಟ್ಕೊಂಡ್ರೆ ನನಗೆ ಸಾಮಾಜಿಕವಾಗಿ ಗೌರವ ಸಿಗುತ್ತೆ, ಮನ್ನಣೆ ಸಿಗುತ್ತೆ. ಹಾಗಿದ್ರೆ ನಾನು ಅದನ್ನ ಕಟ್ಕೋಬೇಕು ಅಂದಾಗ ನನಗೆ ನನ್ನೊಬ್ಬನಿಂದ ಆಗಲ್ಲ, ನನ್ನ ಅಂಥದ್ದೇ ವ್ಯಕ್ತಿಗಳನ್ನ ಹುಡುಕ್ಬೇಕು. ಅಂತ ವ್ಯಕ್ತಿಗಳ ಜೊತೆಗೆ ನನ್ನ ಜೀವನವನ್ನ, ನನ್ನ ಗುಂಪನ್ನ ರೂಪಿಸ್ಕೋಬೇಕು. ರೂಪಿಸ್ಕೊಂಡಾಗ ಏನಾಗುತ್ತೆ, ನಾನು ಬಲಗೊಳ್ತೀನಿ ಅಂತ ಗೊತ್ತಾಗತ್ತೆ. ಯಾಕೆ, ಮಗು ಸೂಕ್ಷ್ಮವಾಗಿ ಗಮನಿಸ್ತಿರ್ತಾನೆ. ಸಮಾಜದ ಆಗು ಹೋಗುಗಳ ಬಗ್ಗೆ ಅವನಿಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಅದನ್ನ ವಿವೇಚಿಸಿ ಅಳವಡಿಸಿಕೊಳ್ಳುವಂತ ಕೆಲಸವನ್ನ ಆತ ಮಾಡಿದಾಗಲೇ ಮಾತ್ರವೇನಾಗತ್ತೆ, ಅವನು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ನಾವು ನೋಡಿದ್ದೀಗ ಸಮವಯಸ್ಕರ ಗುಂಪು ಹೇಗೆ ನಮ್ಮ ಮೇಲೆ ಅಥವಾ ತಾವು ಸಾಮಾಜೀಕರಣಗೊಳ್ಳೋದ್ರ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂತ. ಸೊ ನಾವು ಯಾವುದೋ ಒಂದು ಬಟ್ಟೆನೋ ಮತ್ತೇನೋ ತಗೊಂಡಾಗ ನಮ್ಮ ಮೇಲೆ ಪ್ರಭಾವಗಳು ಬೀಳ್ತಾನೆ ಇರ್ತವೆ. ನಾನು ಅದರ ತಗೋಬೇಕು, ಯಾರೋ ಕ್ರಿಕೆಟ್ ಆಡೋಕೆ ಶುರುವಾದ ನನ್ನ ಜೊತೆಗಿರೋ ನಾನು ಒಂದ್ ದಿವಸ ಅವನ ಜೊತೆ ಆಟ ಆಡ್ಬೇಕು ಅನ್ನೋಕೆ ಶುರುವಾಗುತ್ತೆ. ಸೊ ಹೀಗೆ ಸಾಮಾಜೀಕರಣ, ಸಮವಯಸ್ಕರ ಗುಂಪು ಸಾಮಾಜೀಕರಣಕ್ಕೆ ನೆರವಾಗುತ್ತೆ. ನೆಕ್ಸ್ಟ್ ಮಾಧ್ಯಮಗಳು ಮತ್ತು ಸಾಮಾಜೀಕರಣ. ಇವತ್ತಿನ ಮಾಧ್ಯಮಗಳ ಪ್ರಭಾವ ಹೆಚ್ಚಾಗಿದೆ. ಮಾಧ್ಯಮಗಳ ಪ್ರಭಾವ ಇಲ್ಲದೆ ಏನೂ ಆಗ್ತಾ ಇಲ್ಲ. ಮಾಧ್ಯಮಗಳು ಎಷ್ಟು ಅಂದ್ರೆ, ಮಾಧ್ಯಮಗಳು ಯಾವಾಗಲೂ ಏನಾಗಿರ್ತವೆ, ಏಕಮುಖವಾಗಿರುವಂತ ಸಂವಹನವನ್ನ ಪ್ರತಿಫಲಿಸ್ತವೆ. ಏಕಮುಖವಾಗಿ ಅವಾಗ ನಾವು ಜೊತೆ ಇಂಟರಾಕ್ಟ್ ಮಾಡ್ಲಿಕ್ಕಾಗಲ್ಲ. ಮಾಧ್ಯಮಗಳ ಜೊತೆ ನಾವು ಇಂಟರಾಕ್ಟ್ ಮಾಡ್ಲಿಕ್ಕೆ ಒಂದೇ ಏಕಮುಖವಾಗಿ ಕೊಡುವಂತ ಸಂವಹನಗಳು ನಾವು ನೋಡ್ತೀವಿ ಅಥವಾ ಓದ್ತೀವಿ, ಅದನ್ನ ತಿಳ್ಕೊತೀವಿ, ತಿಳ್ಕೊಂಡು ನಾವು ಅಳವಡಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀವಿ ಅಲ್ವಾ.
ಇವಾಗ ಯಾವುದು KGF ಮೂವಿ ಬಂತು, ಕಾಂತಾರ ಬಂತು, ಅಥವಾ ಇನ್ನೊಂದು ಆಪ್ತ ಮಿತ್ರ ಬಂದಿತ್ತು, ಅವೆಲ್ಲ ಬಂದು ಹೋದ್ಮೇಲೆ ಆ ಟ್ರೆಂಡ್ ಕ್ರಿಯೇಟ್ ಮಾಡಕ್ ಶುರು ಆಗ್ತವೆ. KGF ಜಾಕೆಟ್ ಜರ್ಕಿನ್ ಬರೋಕ್ ಶುರುವಾಯ್ತು. ನೀವು ಹಾಕ್ಲೇಬೇಕು ಅಂತ ಅವ್ರನ್ನ ಫೋರ್ಸ್ ಮಾಡಿಲ್ಲ, ಬಟ್ ನೀವು ಕ್ರಿಯೇಟ್ ಆಗ್ತಿದ್ದೀರಾ, ನಾವು ಕ್ರಿಯೇಟ್ ಆಗ್ತಿದೀವಿ. ಮಾಧ್ಯಮ ನಮ್ಮ ಮೇಲೆ ಪ್ರಭಾವ ಬೀರಿದೆ. ಆ ಪ್ರಭಾವಗಳು ಈಗಿರ್ತವೆ, ನಮ್ಮ ಮೇಲೆ ಅಪಾರವಾಗಿ ಇನ್ಫ್ಲೂಯೆನ್ಸ್ ಮಾಡ್ತವೆ. ನೀವು ಅದನ್ನು ಅಳವಡಿಸ್ಕೊಂಡಿರೋ ಇಲ್ವೋ ಅದು ಬೇರೆ ಮಾತು, ಬಟ್ ನಿಮ್ಮ ಮೇಲೆ ಅಳವಡಿಸಿಕೊಳ್ಳುವ ರೀತಿ ಪ್ರಭಾವಿಸುವಂತ ಶಕ್ತಿ ಮಾಧ್ಯಮಗಳಿಗಿದೆ. ಆ ಮಾಧ್ಯಮಗಳು ಆ ಕೆಲಸವನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಹೋಗ್ತವೆ. ಅದನ್ನ ನಾವು ನೋಡ್ಕೋಬೇಕು. ಜನರ ನಂಬಿಕೆಗಳು ಮತ್ತು ಮಾನದಂಡಗಳ ರಚನೆಗೆ ಸಹಾಯ ಮಾಡುವ ಸಾಮಾಜೀಕರಣದ ಪ್ರಮುಖ ನಿಯೋಗಿಗಳಲ್ಲಿ ಮಾಧ್ಯಮವು ಒಂದು. ಸಮೂಹ ಮಾಧ್ಯಮಗಳ ಶಕ್ತಿಯು ಹೆಚ್ಚಿನ ಜನರ ಜೀವನವನ್ನು ಭೇದಿಸಲು ಒಳಗಡೆ ನುಗ್ಗುತ್ತದೆ. ನನ್ ಬೇಡ ಅಂದ್ರೂ ಬಿಡಲ್ಲ ನನ್ನ. ಇವತ್ತು ಎಷ್ಟು ಮಟ್ಟಿಗೆ ಟಿವಿಗೆ ಅಡಿಕ್ಟ್ ಆಗಿದೀವಿ ಯೋಚನೆ ಮಾಡಿ. ಎಷ್ಟು ಮನೆಗಳಲ್ಲಿ, ನಮ್ಮ ಮನೆಗಳಲ್ಲಿ ನಾವ್ಯಾರು ಧಾರಾವಾಹಿಗಳು ನೋಡಲ್ಲ ಅಂತ ಹೇಳೋರು ಎಷ್ಟು ಫ್ಯಾಮಿಲಿಗಳು ಸಿಗ್ತವೆ ನಮ್ಗೆ? ಸಿಗೋದೇ ಕಷ್ಟ ಅಲ್ವಾ? ಹಾಗಾಗಿ ತುಂಬಾ ಅದರ ಏನ್ ಹೇಳ್ತೀವಿ, ಅದರ ಶಕ್ತಿಶಾಲಿಯಾಗಿ ಮಾಧ್ಯಮ ತಲುಪುತ್ತೆ. ಅದು ಈ ಮಾಧ್ಯಮ ಇರ್ಬೋದು ಅಥವಾ ಪ್ರಿಂಟ್ ಮಾಧ್ಯಮ ಇರ್ಬೋದು. ಡಿಜಿಟಲ್ ಮಾಧ್ಯಮವು ಈ ಮಾಧ್ಯಮದಲ್ಲಿ ಸೇರ್ಸ್ಕೊಬಿಡ್ತೀನಿ ನಾನು. ಅಥವಾ ಪ್ರಿಂಟ್ ಮಾಧ್ಯಮ ಇರ್ಬೋದು, ಮುದ್ರಿತ ಇರ್ಬೋದು, ಅಥವಾ ವಿದ್ಯುನ್ಮಾನ ಇರ್ಬೋದು. ಇವು ನಮ್ಮ ಮೇಲೆ ಸಾಕಷ್ಟು ಪ್ರಭಾವನ ಬೀರ್ತವೆ. ಭೇದಿಸಲು, ಬದಲಾಯಿಸಲು ಅವಕಾಶ ಮಾಡಿಕೊಟ್ಟಿದೆ. ಹಾಗೂ ಅದರಿಂದ ಜನರು ಹೇಗೆ ವರ್ತಿಸ್ತಾರೆ ಮತ್ತು ಯೋಚಿಸ್ತಾರೆ ಎಂಬುದರ ಮೇಲೆ ಪ್ರಭಾವ ಬೀರುತ್ತೆ. ಬಂದಿದ ತಕ್ಷಣ ಹೇಗಿದಾಗತ್ತೆ, ಹೇಗೆ ನಮ್ಮ ಮೇಲೆ ಪ್ರಭಾವನ ಬೀರ್ತವೆ ಅನ್ನೋದು ನಾವು ಇವತ್ತು ನೋಡ್ತೀವಿ. ಸಾಮಾಜೀಕರಣದ ಮೇಲೆ ಮಾಧ್ಯಮಗಳು ಪ್ರಭಾವ ಬೀರ್ತವೆ. ಸಮೂಹ ಮಾಧ್ಯಮಗಳಾದ ಪತ್ರಿಕೆಗಳು, ಮ್ಯಾಗಝಿನ್ಗಳು, ಕಾಮಿಕ್ ಪುಸ್ತಕಗಳು, ರೇಡಿಯೋ, ವಿಡಿಯೋ ಆಟಗಳು, ಸಿನಿಮಾಗಳು, ವಿಶೇಷವಾಗಿ ಟೆಲಿವಿಷನ್ ಪ್ರಸ್ತುತ ಯಾವುದೇ ಇತರದಕ್ಕಿಂತ ಹೆಚ್ಚು ವಿಭಿನ್ನವಾದ ಸಾಮಾಜಿಕರಣಗೊಳಿಸುವಿಕೆಯಾಗಿದೆ. ಯಾಕೆಂದ್ರೆ ಅದು ಸಂವಹನಕ್ಕೆ ಅಷ್ಟು ಅವಕಾಶ ನೀಡಲ್ಲ. ನಾನು ಬಳಸಿದ್ದೀನಿ, ಏಕಮುಖವಾಗಿರುತ್ತೆ. ನಾವು ನೋಡ್ತೀವಷ್ಟೇ, ನಾವು ತಿಳ್ಕೊತೀವಷ್ಟೇ, ವಾಪಸ್ ಏನು ಹೇಳಕ್ ಹೋಗಲ್ಲ. ಇವತ್ತು ಟ್ವಿಟ್ಟರ್ ಇಲ್ವಾ ಅಥವಾ ಫೇಸ್ಬುಕ್ ಇಲ್ವಾ, ನಾವ್ ಹಾಕ್ಬೋದಲ್ವಾ, ಫೀಡ್ಬ್ಯಾಕ್ ಕೊಡ್ಬೋದಲ್ವಾ ಅಂತ. ಎಷ್ಟು ಜನ ತಲುಪಿರ್ತೀರ ಅವಾಗ? ನಿಮ್ಮ ಅಭಿಪ್ರಾಯವನ್ನ ನೀವು ವ್ಯಕ್ತಪಡಿಸ್ತಿದ್ದೀರ ಹೊರತು ಯಾವುದೇ ನೇರವಾದಂತ ಸಂವಹನಕ್ಕೆ ನೀವು ಹೋಗ್ತಿಲ್ಲ ಅಲ್ವಾ? ಚರ್ಚೆ ಆಗ್ಬೋದು, ಬಟ್ ಸಂವಹನಕ್ಕೆ ಹೋಗ್ತಾನೆ ಇಲ್ಲ. ಹಾಗಾಗಿ ಮಾಧ್ಯಮ ತುಂಬಾ ಪ್ರಭಾವವಾಗಿ ಬೀಳುತ್ತೆ. ಅಲ್ಲಿ ನಾನು ರೇಡಿಯೋ ಬಿಟ್ಟಿರ್ಬೋದು, ರೇಡಿಯೋ ಇದೆ ನೋಡಿ, ರೇಡಿಯೋ, ಟೆಲಿವಿಷನ್ಗಳು, ಮತ್ತೆ ನಾವು ಸಾಮಾಜಿಕ ಮಾಧ್ಯಮಗಳಾದಂತ ಮುಖಪುಸ್ತಕ, ಫೇಸ್ಬುಕ್, ಟ್ವಿಟ್ಟರ್ ಇವೆಲ್ಲವೂ ಸೇರ್ಕೊಂಡಿದ್ದಾವೆ ಇವತ್ತು. ಅಥವಾ ಯೂಟ್ಯೂಬ್ ಇರ್ಬೋದು. ಇವೆಲ್ಲ ಮಾಧ್ಯಮಗಳು ನಮ್ಮ ಮೇಲೆ ಪ್ರಭಾವವನ್ನ ಬೀರ್ತಾನೆ ಇರ್ತವೆ. ಮಾಧ್ಯಮವು ಸಾಮೂಹಿಕ ಸಂವಹನ ಮೂಲಕ ದೊಡ್ಡ ಪ್ರೇಕ್ಷಕರನ್ನ ತಲುಪುವ ಮಾಧ್ಯಮ ತಂತ್ರಜ್ಞಾನಗಳ ವೈವಿಧ್ಯಮಯ ಸಂಗ್ರಹವಾಗಿದೆ. ಸಾಮೂಹಿಕ ಸಂವಹನ ಈ ಶಬ್ದವನ್ನ ನೀವು ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಅರ್ಥ ಮಾಡ್ಕೋಬೇಕು. ಸಾಮೂಹಿಕ ಸಂವಹನ ಅಂದ್ರೆ ಸಿನಿಮಾ ನೋಡ್ತೀವಿ ಅಂದ ತಕ್ಷಣ ಒಂದು ದೊಡ್ಡ ಗುಂಪನ್ನ ತಲುಪಿದೆ. ನನ್ನ ಮನೇಲಿ ಧಾರಾವಾಹಿ ಯಾವ್ದು ನೋಡ್ತಿದ್ದೆ, ದೊಡ್ಡ ಗುಂಪನ್ನ ತಲುಪಿದೆ. ಇದು ಅದಕ್ಕಿರುವಂತ ಶಕ್ತಿ. ಬಟ್ ವಾಪಸ್ ಕೇಳಲ್ಲ ಅವು, ವಾಪಸ್ ಅದು ತಗೊಳಲ್ಲ. ಅದು ಆ ಮಾಧ್ಯಮ ಏನಾಗುತ್ತೆ, ಏಕಮುಖವಾಗಿ ಬರುತ್ತೆ. ಈ ಸಂವಹನವು ತಂತ್ರಜ್ಞಾನಗಳನ್ನ ಒಳಗೊಂಡಿರುತ್ತೆ. ಎಲ್ಲವೂ ಇದೆ. ರೇಡಿಯೋಗೂ ತಂತ್ರಜ್ಞಾನ ಬೇಕು, ಟೆಲಿವಿಷನ್ಗೂ ಬೇಕು, ಸಿನಿಮಾಗೂ ಬೇಕು, ಅಥವಾ ನಾವು ದಿನಪತ್ರಿಕೆಗಳನ್ನ ಓದ್ತೀವಿ, ಮ್ಯಾಗಝಿನ್ಸ್ಗಳನ್ನ ಓದ್ತೀವಿ, ಎಲ್ಲದಕ್ಕೂ ತಂತ್ರಜ್ಞಾನದ ಅವಶ್ಯಕತೆ ಖಂಡಿತ ಇದೆ. ವಿದ್ಯುನ್ಮಾನ ಸಂವಹನ, ರೇಡಿಯೋ, ಟಿವಿ ಇತ್ಯಾದಿ, ಅಲ್ಲಿ ಯೂಟ್ಯೂಬ್ ಬರ್ಬೋದು ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲೇ ಸೇರಿಸ್ಕೊಂಡ್ಬಿಡ್ತೀನಿ ಅನ್ಬೇಕಿದ್ರೆ. ಸೊ ಇಂಥವೇ ಬಹಳಷ್ಟು ನಮ್ಮ ಮೇಲೆ ಪ್ರಭಾವ ಬೀರ್ತವೆ. ಸಂವಹನಗಳು ವ್ಯಕ್ತಿಗಳ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಕಳೆದ ಶತಮಾನದಿಂದಲೂ ರೇಡಿಯೋ, ಚಲನಚಿತ್ರಗಳು, ಮುದ್ರಿತ ಸಂಗೀತ ಮತ್ತು ದೂರದರ್ಶನಗಳಂತ ತಾಂತ್ರಿಕ ನಾವೀನ್ಯತೆಗಳು ಸಾಮಾಜೀಕರಣದ ಪ್ರಮುಖ ಮಧ್ಯವರ್ತಿಗಳಾಗಿ ಮಾರ್ಪಟ್ಟಿವೆ. ಸೊ ಸಾಮಾಜೀಕರಣದ ಮಧ್ಯವರ್ತಿಗಳಾಗಿ ಇವು ಮನುಷ್ಯನ ವ್ಯಕ್ತಿತ್ವದ ಮೇಲೆ ಬಹಳಷ್ಟು ಪ್ರಭಾವವನ್ನು ತರ್ತವೆ. ಹೇಗ್ ತರ್ತವೆ? ನನ್ನ ಪ್ರಸ್ತುತ ಪಡಿಸಿಕೊಳ್ಳುವಿಕೆ, ನನ್ನ ಆಲೋಚನೆಗಳು, ನಾನು ಬದುಕನ್ನ ಕಟ್ಟಿಕೊಳ್ಳುವ ರೀತಿ, ಅಥವಾ ನಾನು ಜೀವನವನ್ನ ನೋಡ್ತಿರುವಂತ ರೀತಿ, ನನ್ನ ಮನೋಧರ್ಮಗಳು, ಇವೆಲ್ಲದರ ಮೇಲೆ ಇವೇನ್ ಮಾಡ್ತವೆ? ಪ್ರಭಾವವನ್ನ ಬೀರ್ತವೆ. ಆ ಪ್ರಭಾವಗಳು ನನ್ನಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಪ್ರೇರೇಪಿಸ್ತವೆ. ಆ ಪ್ರೇರೇಪಣೆಗಳು ಬಹಳಷ್ಟು ನಮ್ಮ ಮೇಲೆ ಪ್ರಭಾವವನ್ನ ಬೀರುತ್ತವೆ. ಅದು ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಒಂದಲ್ಲ ಒಂದು ಕಾಲಘಟ್ಟದಲ್ಲಿ ನಮ್ಮ ಮೇಲೆ ಪ್ರಭಾವನ ಬೀರಿ ನಮ್ಮ ಬದುಕಿನ ದಾಟಿಯಲ್ಲಿ ಬದಲಾವಣೆ ತಂದು
ಅಥವಾ ತಂದ್ಕೊಳ್ಳೋದಕ್ಕೆ ಅಥವಾ ಅಳವಡಿಸ್ಕೊಳ್ಳಿಕ್ಕೆ ನಮಗೆ ಸಾಮಾಜೀಕರಣ ಅಥವಾ ಮಾಧ್ಯಮ ಸಾಮಾಜೀಕರಣ ಮಾಡಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಸಮೂಹ ಮಾಧ್ಯಮಗಳು ಸಾಮಾಜಿಕತೆಯ ಮತ್ತೊಂದು ಪ್ರತಿನಿಧಿಯಾಗಿದೆ. ಕಿರುತೆರೆ ಕಾರ್ಯಕ್ರಮಗಳು, ಸಿನಿಮಾ ಇವತ್ತೊಂದು ಬಹಳಷ್ಟು ಏನ್ ಮಾಡ್ತೀವಿ, ರಿಯಾಲಿಟಿ ಶೋಗಳು, ವಾಸ್ತವ ಪೂರಿತವಾಗಿರುವಂತ ಕಾರ್ಯಕ್ರಮಗಳು ಹೆಚ್ಚಾಗಿ ಬರ್ತಿದ್ದಾವೆ. ಸಿನಿಮಾಗಳು, ಜನಪ್ರಿಯ ಸಂಗೀತ, ನಿಯತಕಾಲಿಕೆಗಳು, ವೆಬ್ಸೈಟ್ಗಳು, ಮಾಧ್ಯಮಗಳ ಇತರ ಅಂಶಗಳು ನಮ್ಮ ರಾಜಕೀಯ ದೃಷ್ಟಿಕೋನಗಳನ್ನು ಪ್ರಭಾವಿಸುತ್ತವೆ. ಜನಪ್ರಿಯ ಸಂಸ್ಕೃತಿಯಲ್ಲಿ ನಮ್ಮ ರುಚಿ, ನಮ್ಮ ಮಹಿಳೆಯರ ದೃಷ್ಟಿಕೋನಗಳು ಮತ್ತು ಅನೇಕ ಇತರ ನಂಬಿಕೆಗಳು ಮತ್ತು ಅಭ್ಯಾಸಗಳ ಬಗ್ಗೆ ಅರಿವು ಮೂಡಿಸುತ್ತದೆ. ನೀವು ಯೋಚನೆ ಮಾಡಿ, ಯಾರ್ದೋ ಮಗು ಟಿವಿಯಲ್ಲಿ ಬರುವಂತ ಒಂದು ಸಂಗೀತ ಸ್ಪರ್ಧೆಯಲ್ಲಿದೆ, ಅಥವಾ ಯಾವುದೋ ಒಂದು ನೃತ್ಯ ಸ್ಪರ್ಧೆಯಲ್ಲಿದೆ, ಅಥವಾ ಯಾವುದೋ ಒಂದು ನಾಟಕದ ಸ್ಪರ್ಧೆಯಲ್ಲಿದೆ, ಅದು ಟಿವಿಲಿ ಬರ್ತಿದೆ. ಏನ್ ಮಾಡುತ್ತೆ, ನಮ್ಮ ಮಗುನು ಅಲ್ಲಿ ಹೋಗಿ ನಿಲ್ಬೇಕು ಅಂತ ಯೋಚನೆ ಮಾಡುತ್ತೆ. ಅಥವಾ ನಮ್ಗಾಗಿ ಯಾವುದೋ ಒಂದು ವಾಸ್ತವ ಪೂರ ರಿಯಾಲಿಟಿ ಶೋ ಬಂತು ಅಂತ ಅನ್ಕೊಳ್ಳಿ, ನಾವು ಹೋಗ್ಬೇಕು ಅಲ್ಲಿ ಅಂತ ಶುರುವಾಗುತ್ತೆ. ಇವೆಲ್ಲವೂ ನಮ್ಮನ್ನ ಪ್ರಭಾವಿಸ್ತವೆ. ಮತ್ತೆ ನಮ್ಮ ಆಲೋಚನೆಗಳು ಯಾಕೆ ಹೀಗಿದಾವೆ, ನಮ್ಮ ಆಲೋಚನೆಗಳು ಯಾಕೆ ಆಗಿರ್ಬೇಕು ಅನ್ನೋದ್ರ ನಮ್ಮ ಮೇಲೆ ಪ್ರಭಾವಗಳನ್ನು ಹೆಚ್ಚಿಗೆ ಮಾಡೋದ್ರಿಂದ ನಾವು ಸಾಮಾಜೀಕರಣಗೊಳ್ಳಲಿಕ್ಕೆ ಸಮೂಹ ಮಾಧ್ಯಮದ ಪಾತ್ರ ಬಹುಮುಖ್ಯವಾಗಿ ಇರುತ್ತೆ. ಸೊ ಇದಿಷ್ಟು ನಾವು ಘಟಕ 2ರಲ್ಲಿ ಶಿಕ್ಷಣ ಮತ್ತು ಸಾಮಾಜೀಕರಣದಲ್ಲಿ ನೋಡಿದ್ವಿ. ನಾನೀಗ ಘಟಕ 11ಕ್ಕೆ ಹೋಗ್ತಾ ಇದ್ದೀನಿ. ಘಟಕ 10ರಲ್ಲಿ ನೋಡಿದ್ ನಾವ್ ಅದನ್ನ, ಈ ವಿಷಯಗಳನ್ನ, ಸಾಮಾಜೀಕರಣ ಮತ್ತು ಶಿಕ್ಷಣ ಮತ್ತು ಸಾಮಾಜೀಕರಣ. ಅದರಲ್ಲಿ ನಾವು ಸಾಮಾಜೀಕರಣದ ಅರ್ಥ, ವ್ಯಾಖ್ಯೆಗಳು, ಆಮೇಲೆ ಸಾಮಾಜೀಕರಣದ ನಿಯೋಗಿಗಳಲ್ಲಿ ಕುಟುಂಬ, ಶಾಲೆ, ಆಮೇಲೆ ಸಮುದಾಯ, ಸಮವಯಸ್ಕರು ಮತ್ತೆ ಮಾಧ್ಯಮಗಳು, ಈ ಇಷ್ಟು ಅಂಶಗಳನ್ನ ನಾವು ಘಟಕ 10ರಲ್ಲಿ ನಾವು ಚರ್ಚೆಯನ್ನ ಮಾಡಿದ್ವಿ. ಈಗ ನಾನು ಘಟಕ 11ಕ್ಕೆ ಹೋಗ್ತಾ ಇದ್ದೀನಿ. ಘಟಕ 11ರಲ್ಲಿ ನಾವು ಶಿಕ್ಷಣದಲ್ಲಿನ ಸಮಸ್ಯೆಗಳು ಮತ್ತು ಕಾಳಜಿ. ಶಿಕ್ಷಣ, ಇವತ್ತಿನ ಶಿಕ್ಷಣದ ವ್ಯವಸ್ಥೆ ತುಂಬಾ ನಮ್ಮ ಮೇಲೆ ಒಂದಷ್ಟು ಜವಾಬ್ದಾರಿಗಳನ್ನ ನೀಡಿದೆ. ಮಗು ಮೊದಲ ಉಪಶಿಕ್ಷೆಯಲ್ಲಿ ನೋಡ್ತಾ ಹೋಗೋಣ. ಶಿಕ್ಷಣದಲ್ಲಿ ಪ್ರವೇಶ ಮತ್ತು ದಾಖಲಾತಿ. ಪ್ರತಿ ಮನೆಯಲ್ಲೂ ಸಹ ಮಕ್ಕಳನ್ನ ಶಾಲೆಗೆ ಸೇರಿಸ್ತಾರೆ. ಪ್ರತಿಯೊಂದು ಮಗು ಶಾಲೆ ಬೇಕು ಅಂತ. ಆ ಮಗು ಶಾಲೆಯಲ್ಲಿ ಪ್ರವೇಶವನ್ನ ಪಡೆಯುತ್ತೆ, ದಾಖಲಾತಿಯನ್ನ ಆಗತ್ತೆ. ಆದ್ರೆ ತನ್ನ ಶಿಕ್ಷಣವನ್ನ ಪೂರ್ಣವಾಗಿ ಮುಗಿಸ್ತಿದ್ಯಾ? ಇಲ್ಲ. ಅದು ದೊಡ್ಡ ಪ್ರಶ್ನೆಯಾಗಿ ನಿಂತ್ಕೊತಿದೆ ನಮಗೀಗ. ನಮ್ಗೆ SSC ಬಂದಿದೆ ಉದ್ದೇಶಕ್ಕೆ ಸರ್ವ ಶಿಕ್ಷಾ ಅಭಿಯಾನವನ್ನ ನಾವು ಆರಂಭ ಮಾಡಿದ್ದೆ. ಯೂನಿವರ್ಸಲೈಸೇಷನ್ ಆಫ್ ಎಲಿಮೆಂಟರಿ ಎಜುಕೇಶನ್ ಅನ್ನುವಂತ ಪರಿಕಲ್ಪನೆಯ ಮೇಲೆ ಸರ್ವ ಶಿಕ್ಷಾ ಅಭಿಯಾನವನ್ನ ತಂದ್ವಿ ನಾವು. ಅಂದ್ರೆ ಪ್ರಾಥಮಿಕ ಶಿಕ್ಷಣದಲ್ಲೂ ಸಹ ಎಲ್ಲಾ ಮಕ್ಕಳು ಶಿಕ್ಷಣದ ವ್ಯವಸ್ಥೆಗೆ ಒಳಪಡ್ತಿಲ್ಲ, ಅಕ್ಷರವನ್ನ ಕಲಿತಿಲ್ಲ. ಎಲ್ಲಾ ಮಕ್ಕಳು ಪ್ರಾಥಮಿಕ ಶಿಕ್ಷಣಕ್ಕೆ ಪ್ರವೇಶವನ್ನ ಪಡೆಯುವಂತೆ ಮಾಡಲೇಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಸರ್ವ ಶಿಕ್ಷಾ ಅಭಿಯಾನವನ್ನ ನಾವು ಜಾರಿಗೆ ತಂದ್ವಿ. ಆದ್ರೆ ಸರ್ವ ಶಿಕ್ಷಾ ಅಭಿಯಾನದಿಂದ ನಮ್ಗೆ ಶಾಲಾ ದಾಖಲಾತಿ, ಶಾಲಾ ಪ್ರವೇಶ ಅನ್ನೋದು ಹೆಚ್ಚಾಯ್ತು ನಮ್ಗೆ. ಆದ್ರೆ ಶಾಲೆಯನ್ನ ಪ್ರವೇಶ ಪಡೆದಂತ ಮಗು ಮಾಧ್ಯಮಿಕ ಹಂತದಲ್ಲೂ ಪ್ರೌಢ ಶಿಕ್ಷಣ ಹಂತದಲ್ಲೂ ಶಾಲೆಯನ್ನ ಬಿಟ್ಟು ಹೋಗುವಂತ ಪರಿಸ್ಥಿತಿಗಳು ಹೆಚ್ಚಾಯ್ತು. ಹಾಗಾದ್ರೆ ಇಂಥ ಅದೇ ಉದ್ದೇಶಕ್ಕೆ ನಾವು ನೆಕ್ಸ್ಟ್ ಏನ್ ಮಾಡಿದ್ವಿ, RMSA ತಂದ್ವಿ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ್. ಅದ್ರಲ್ಲಿ ನಾವು ಅದರ ಅಂಡರ್ ಅಲ್ಲಿ ಏನ್ ಮಾಡಿದ್ವಿ, ನಾವು ಯೂಸ್ ಅಂತ ಮಾಡಿದ್ವಿ, ಯೂನಿವರ್ಸಲೈಸೇಷನ್ ಆಫ್ ಸೆಕೆಂಡರಿ ಎಜುಕೇಶನ್. ಮಾಧ್ಯಮಿಕ ಅಥವಾ ಪ್ರೌಢ ಶಿಕ್ಷಣದ ಸಾರ್ವತ್ರೀಕರಣ ಮಾಡಬೇಕು ಅಂತ ಹೊರಟ್ವಿ. ಇವೆಲ್ಲವೂ ಬರ್ಲಿಕ್ಕೆ ಸಾಧ್ಯ ಆಗಿತ್ತು ಮಗುವನ್ನ ಒಂದು ಶಾಲೆಯ ಒಂದು ಶಿಕ್ಷಣದ ಉದ್ದೇಶದಿಂದ. ಪ್ರಾಥಮಿಕ ಶಾಲೆಗೆ ದಾಖಲಾದಂತ ಮಗು ಒಂದು ಹಂತದವರೆಗಿನ ಶಿಕ್ಷಣವನ್ನ ಪೂರ್ಣಗೊಳಿಸ್ಬೇಕು. ಯಾವುದೇ ಕಾರಣಕ್ಕೂ ಶಾಲೆಯನ್ನ ಬಿಟ್ಟು ಮಗು ಆಚೆ ಹೋಗ್ಬಾರ್ದು ಅನ್ನೋದರ ಉದ್ದೇಶ ಆಗಿತ್ತು. ಅದನ್ನೇ ಆಧಾರವಾಗಿ ಇಟ್ಕೊಂಡು ನಾವೇನ್ ಮಾಡಿದ್ವಿ, ಸರ್ವ ಶಿಕ್ಷಾ ಅಭಿಯಾನವನ್ನ ಶುರು ಮಾಡಿತ್ತು. ಬಟ್ ಇವತ್ತಿಗೆ ಏನಾಗಿದೆ, ಅದು ಮಗು ಪ್ರಾಥಮಿಕ ಶಿಕ್ಷಣಕ್ಕೆ ಬರ್ತಾನೆ, ಮಾಧ್ಯಮಿಕ ಶಿಕ್ಷಣವು ಪ್ರೌಢ ಶಿಕ್ಷಣವು ಅವನು ಬಿಟ್ಟು ಹೋಗ್ತಾನೆ. ಇವತ್ತು ನಾವು ಶಾಲೆಗೆ ಮಗುವನ್ನ ದಾಖಲು ಮಾಡಿಸೋದು ಕಷ್ಟದ ಕೆಲಸ ಆಗ್ತಿಲ್ಲ. ಈಗ
ಆದ್ರೆ ಮಗುವನ್ನ ಶಾಲೆಯಲ್ಲಿ ಉಳಿಸಿಕೊಳ್ಳುವುದು ಕಷ್ಟ ಆಗ್ತಿರುವಂತ ವಿಷಯ ಆಗಿದೆ. ಅದೊಂದು ದೊಡ್ಡ ಸವಾಲಾಗಿದೆ. ಶಿಕ್ಷಣಕ್ಕೆ ಇರುವಂತ ಸವಾಲು ಸಮಸ್ಯೆ ಮಾತ್ರ ಅಲ್ಲ, ಅದೊಂದು ಸವಾಲು ಮತ್ತೆ ಕಾಳಜಿಯನ್ನು ನೋಡ್ತಾ ಹೋಗ್ತೀವಿ. ಬನ್ನಿ ಹಾಗೆ ನಾವು ಮುಂದಕ್ಕೆ ಘಟಕ 11ರಲ್ಲಿ ನಮ್ಗೆ ಯಾವೆಲ್ಲ ವಿಷಯಗಳನ್ನ ನಮ್ಗೆ ಇಟ್ಟಿದ್ದಾರೆ, ಆ ವಿಷಯಗಳನ್ನ ಹೇಗೆ ಒಂದೊಂದಾಗಿ ನಾವು ಚರ್ಚೆಯನ್ನ ಮಾಡ್ತಾ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಪ್ರಯತ್ನ ಪಡೋಣ. ಶಿಕ್ಷಣದಲ್ಲಿ ಪ್ರವೇಶ ಮತ್ತು ದಾಖಲಾತಿಯು ಯಾವುದೇ ಶಿಕ್ಷಣ ವ್ಯವಸ್ಥೆಯ ಹೊಸ್ತಿಲು ಅಥವಾ ಪ್ರಾರಂಭದ ಹಂತದ ಮೂಲಭೂತ ಅಂಶವಾಗಿದೆ. ಶಿಕ್ಷಣದಲ್ಲಿ ಪ್ರವೇಶವು ಮೂಲಭೂತವಾಗಿ ಶಿಕ್ಷಣದ ಸೌಲಭ್ಯಗಳು ಮತ್ತು ಅವಕಾಶಗಳನ್ನು ಒದಗಿಸುವುದನ್ನು ಸೂಚಿಸುತ್ತದೆ. ನಮ್ಮೆಲ್ಲರಿಗೂ ಗೊತ್ತಿದೆ, ನೆನಪಿರ್ಲಿ, ಇವಾಗ ನಮ್ಗೆ ಒಂದು ಮೂಲಭೂತ ಹಕ್ಕಾಗಿದೆ ಶಿಕ್ಷಣವನ್ನ ಪಡ್ಕೊಳ್ಳೋದು. ಅದೇ ಉದ್ದೇಶಕ್ಕೆ ನಾವು ಆರ್ಟಿಕಲ್ 45 ಹೇಳುತ್ತೆ, ಆರ್ಟಿಕಲ್ 45 ಅನುಚ್ಛೇದ 45 ಹೇಳುತ್ತೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ 6ರಿಂದ ಹಿಡಿದು 14 ವರ್ಷದ 14 ವರ್ಷದವರೆಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಸಂವಿಧಾನ ಕೊಟ್ಟಿದೆ ನಮ್ಗೆ. ಅದರ ಆಧಾರದ ಮೇಲೆ ನಾವೇನ್ ಮಾಡಿದ್ವಿ, 21 ಅನುಚ್ಛೇದ 21 ತಂದ್ವಿ, 21A ಮಾಡಿದ್ವಿ. ಅದರಲ್ಲಿ ಏನ್ ಹೇಳ್ತು, ಅದು ಸಹ ಇದರ ಬಗ್ಗೆನೆ ಮಾತಾಡುತ್ತೆ. 86ನೇ ತಿದ್ದುಪಡಿಯ ಮುಖಾಂತರ ಪ್ರತಿಯೊಂದು ಮಗು ಶಿಕ್ಷಣದ ವ್ಯವಸ್ಥೆಗೆ ಒಳಪಡಬೇಕು, ಶಿಕ್ಷಣ ಪಡೆಯುವ ಹಕ್ಕು ಆತನಿಗೆ ಉಚಿತ ಮತ್ತು ಮಗುವಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು, ಅದನ್ನ 6ರಿಂದ 14 ವರ್ಷದವರೆಗೂ ನೀಡಬೇಕು ಅಂತ ಹೇಳುತ್ತೆ. ಅದ್ರ ಜೊತೆಗೆ ಸೇರಿಸುತ್ತೆ. ಅದ್ರ ಜೊತೆಗೆ ಇನ್ನೊಂದು ಅಂಶ ಹೇಳುತ್ತೆ, ಮಗುವಿನ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಸಹ ಮಗುವಿನ 3ನೇ ವರ್ಷದಿಂದ 3.5 ವರ್ಷದಿಂದ ಶುರು ಮಾಡಿ ಅಂತ ಹೇಳುತ್ತೆ. ಇದು ಪೂರ್ವ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಪ್ರೌಢ ಶಿಕ್ಷಣದವರೆಗೂ ಪ್ರತಿಯೊಂದು 14 ವರ್ಷ ಅಥವಾ ಮಾಧ್ಯಮಿಕ ಶಿಕ್ಷಣದ ಉನ್ನತ ಮಾಧ್ಯಮಿಕ ಶಿಕ್ಷಣದವರೆಗೂ ಇರುವುದು ಸಂವಿಧಾನ ಕೊಟ್ಟಿರುವಂತ ಅವಕಾಶ. ಅದಕ್ಕೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಏನಾದ್ರು ಕೆಲಸಕ್ಕೆ ಇಟ್ಕೊಂಡಿದ್ರೆ ಅದು ಬಾಲಕಾರ್ಮಿಕ ಕಾಯ್ದೆ ಅಡಿ ಶಿಕ್ಷಾರ್ಹ ಅಪರಾಧ. ನಾವು ಇವೆಷ್ಟೆಲ್ಲ ವ್ಯವಸ್ಥೆಗಳನ್ನ ಇಟ್ಕೊಂಡಿದ್ರು ಸಹ, ಅವಕಾಶಗಳನ್ನ ಒದಗಿಸಿದ್ರು ಸಹ, ಶಿಕ್ಷಣದಲ್ಲಿ ನಾವು ಪ್ರವೇಶವನ್ನ ಪಡೆಯೋದು, ಅದು ದಾಖಲಾತಿಯನ್ನ ಮಾಡೋದು, ಮತ್ತೆ ದಾಖಲಾತಿಯನ್ನು ಹೊಂದಿದಂತ ಮಕ್ಕಳನ್ನ ಶಾಲೆಯಲ್ಲೇ ಉಳಿಸಿಕೊಳ್ಳುವುದು ಇವತ್ತು ನಮಗೆ ದುಸ್ತರವಾಗಿ ಕಷ್ಟವಾಗಿ ಕಾಣಿಸ್ತಿರುವಂತ ಸವಾಲಾಗಿದೆ. ಹಾಗಿದ್ರೆ ಏನೆಲ್ಲ ಅವಕಾಶಗಳನ್ನ ನಾವು ತಗೋಬೇಕಿದೆ? ಪ್ರಸ್ತುತ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ಪ್ರವೇಶ ದಾಖಲಾತಿ ಮತ್ತು ಅದನ್ನ ಉಳಿಸಿಕೊಳ್ಳುವ ವಿದ್ಯಾರ್ಥಿ, ಶಿಕ್ಷಣದ ವ್ಯವಸ್ಥೆಗೆ ಒಳಪಡುವಂತ ವಿದ್ಯಾರ್ಥಿಗಳನ್ನ ಶಿಕ್ಷಣವನ್ನ ಪೂರ್ಣಗೊಳಿಸುವವರೆಗೂ ನಾವು ಉಳಿಸ್ಕೊಳ್ಳುವಂತ ಸವಾಲೇನಾಗಿದೆ, ಅದ್ರ ಬಗ್ಗೆ ನಾವು ಈ ಘಟಕದಲ್ಲಿ ತಿಳ್ಕೊಳ್ಳೋದಕ್ಕೆ ಹೋಗ್ತೀವಿ. ನಾವು ಮುಂದೆ ಹೋಗ್ತಾ ಅದನ್ನ ಬಗ್ಗೆ ನೋಡ್ತಾ ಹೋಗೋಣ. ಇವತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಷಯಗಳ ಬಗ್ಗೆ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಉಳಿದಿದ್ದನ್ನ ಮುಂದಿನ ತರಗತಿಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳ ದಾಖಲಾತಿಯು ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳ ಪ್ರವೇಶ ಅಥವಾ ನೋಂದಣಿಯನ್ನು ಸೂಚಿಸುತ್ತದೆ. ಪ್ರವೇಶವು ಶಿಕ್ಷಣದಲ್ಲಿ ದಾಖಲಾತಿಗೆ ಪೂರ್ವ ಷರತ್ತಾಗಿರುತ್ತದೆ. ಶಾಲಾ ಶಿಕ್ಷಣದ ಪ್ರವೇಶವು ಮಕ್ಕಳಿಗೆ ಶಾಲಾ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸುವುದನ್ನು ಸೂಚಿಸುತ್ತದೆ. ಈ ನಿಬಂಧನೆಯನ್ನು ಮಕ್ಕಳಿಗೆ ಅಗತ್ಯವಿರುವ ಶಾಲೆಗಳ ಸಂಖ್ಯೆ, ಶಾಲೆಗಳಲ್ಲಿನ ಮೂಲಸೌಕರ್ಯ ಸೌಲಭ್ಯಗಳು, ಮಕ್ಕಳ ವಾಸಸ್ಥಳದಿಂದ ಸಮಂಜಸವಾದ ದೂರದಲ್ಲಿ ಶಾಲೆಗಳ ವ್ಯವಸ್ಥೆ, ಶಾಲೆಗಳಲ್ಲಿ ಸಾಕಷ್ಟು ಬೋಧನಾ ಕಲಿಕಾ ಸೌಲಭ್ಯಗಳು ಮುಂತಾದವುಗಳನ್ನು ವ್ಯಾಖ್ಯಾನಿಸಬಹುದು. ಶಾಲೆಗಳಲ್ಲಿ ಸಾಕಷ್ಟು ಸಂಖ್ಯೆಯ ಶಾಲೆಗಳು ಮತ್ತು ಸೌಲಭ್ಯಗಳನ್ನು ವ್ಯವಸ್ಥೆಗೊಳಿಸಿದ ನಂತರ ಮುಂದಿನ ಹಂತವೆಂದರೆ ಶಾಲೆಗಳಲ್ಲಿ ಸಾಕಷ್ಟು ಸಂಖ್ಯೆಯ ಮಕ್ಕಳು ಪ್ರವೇಶ ಪಡೆದಿದ್ದಾರೆಯೇ ಅಥವಾ ಇಲ್ಲವೇ ಎಂಬುದನ್ನು ನೋಡುವುದಾಗಿದೆ. ನೋಡಿ, ಯೋಚನೆ ಮಾಡಿ. ಇಲ್ಲಿ ಬಂದಾಗಲೇ ಒಂದೊಂದಾಗಿ ನಾವು ತಗೊಂಡೋಗೋಣ. ಶಿಕ್ಷಣದ ಪ್ರವೇಶ ಮೂಲಭೂತವಾಗಿ, ಪ್ರವೇಶ ಅಂದ್ರೆ ಪ್ರವೇಶ ಮೂಲಭೂತವಾಗಿ ಶಿಕ್ಷಣದ ಸೌಲಭ್ಯಗಳು ಮತ್ತು ಅವಕಾಶಗಳನ್ನ ಒದಗಿಸೋದು. ಅದಕ್ಕೆ ಸರ್ಕಾರ ಬದ್ಧವಾಗಿರ್ಬೇಕು. ಸಂವಿಧಾನದಲ್ಲಿ ಕೊಟ್ಟಿರುವಂತ ಅವಕಾಶಗಳ ಅಡಿ ಸರ್ಕಾರ ಕಾರ್ಯನಿರ್ವಹಿಸಬೇಕು. ಪ್ರತಿಯೊಂದು ಮಗುವಿಗೂ ಶಿಕ್ಷಣವನ್ನ ದೊರಕುವಂತೆ ನೋಡ್ಕೋಬೇಕು, ಅದರ ಜವಾಬ್ದಾರಿ. ಮತ್ತೆ ದಾಖಲಾತಿಯು ವಿದ್ಯಾರ್ಥಿಗಳು ಪ್ರವೇಶ ಅಥವಾ ನೋಂದಣಿಯನ್ನು ಸೂಚಿಸುತ್ತೆ. ಎಷ್ಟು ಜನ ಮಕ್ಕಳು ಒಂದು ಊರಿನ ಸೆನ್ಸಸ್ ಆಗತ್ತೆ, 6 ವಯಸ್ಸಿನ ಮಕ್ಕಳು ಎಷ್ಟು ಜನ ಇದ್ದಾರೆ, ಆ ಮಕ್ಕಳು ಎಷ್ಟು ಜನ ಶಾಲೆಗೆ ಬರ್ತಿದ್ದಾರೆ, ಎಷ್ಟು ಜನ ಶಾಲೆಗೆ ಬರ್ದೆ ಹೊರಗಡೆನೆ ಇದ್ದಾರೆ, ಅಥವಾ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಎಷ್ಟು ಜನ ಶಾಲೆಗೆ ಬರ್ಬೇಕಾಗತ್ತೆ, ಯಾವುದಾದರೂ ಶಾಲೆಯಲ್ಲಿ ಮಗು ದಾಖಲಾಗಿರ್ಬೇಕು. ಅದು ಸರ್ಕಾರಿ ಶಾಲೆಯೋ ಅಥವಾ ಖಾಸಗಿ ಶಾಲೆಯೋ ಮತ್ತಾವುದಾದ್ರೂ ಆಗಿರ್ಲಿ, ಎಲ್ಲೋ ಒಂದು ಕಡೆ ಮಗು ಶಾಲೆಯಲ್ಲಿ ದಾಖಲಾಗಿ ಓದುವುದನ್ನ
ಇದು ಸೂಚಿಸುತ್ತೆ. ಆದ್ರೆ ಮಗುವಿಗೆ ಇದು ಸಾಧ್ಯ ಆಗಿದೆಯಾ ಇಲ್ವಾ ಅನ್ನೋದನ್ನ ಗುರುತಿಸಬೇಕಾಗಿರುತ್ತೆ. ಪ್ರವೇಶವು ಶಿಕ್ಷಣದಲ್ಲಿ ದಾಖಲಾತಿ ಪೂರ್ವ ಷರತ್ತಾಗಿರುತ್ತದೆ. ಮಗುವಿಗೆ ಪೂರ್ವ ಷರತ್ತು ಎಷ್ಟು ವಯಸ್ಸಾಗಿರ್ಬೇಕು? ಇವಾಗ ಸರ್ಕಾರ ಜಾರಿಗೆ ತಂದಿದೆ 6 ಕೇಂದ್ರ ಸರ್ಕಾರವು ಹೇಳಿದೆ 6 ವರ್ಷ ಪೂರ್ಣವಾಗಿದ್ದರೆ ಮಾತ್ರ ಮಗುವನ್ನ 1ನೇ ತರಗತಿಗೆ ನೀವು ಏನ್ ಮಾಡ್ಬೇಕು? ದಾಖಲಾತಿ ಮಾಡ್ಕೋಬೇಕು ಅಂತ ಇದೆ. ಅದಕ್ಕಿಂತ ಕಡಿಮೆ ಇತ್ತು ಅಂದ್ರೆ ನೀವು ದಾಖಲಾತಿಯನ್ನ ಮಾಡ್ಕೊಳ್ಳೋ ಆಗಿಲ್ಲ ಅಂತ ಹೇಳುತ್ತೆ. ಸೊ ಹಾಗಾಗಿ ಅದೊಂದು ಪೂರ್ವ ಷರತ್ತು. ಶಾಲಾ ಶಿಕ್ಷಣದ ಪ್ರವೇಶವು ಮಕ್ಕಳಿಗೆ ಶಾಲಾ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸುವುದನ್ನ ಸೂಚಿಸುತ್ತದೆ. ಶಾಲೆಗೆ ಮಗು ದಾಖಲಾಯ್ತು, ಮಗುವಿಗೆ ಉಚಿತ ಪಠ್ಯ ಪುಸ್ತಕ ಸಿಗುತ್ತೆ, ಉಚಿತವಾಗಿರೋ ನಾನು ಸರ್ಕಾರಿ ಶಾಲೆಯನ್ನು ಆಧಾರವಾಗಿ ಇಟ್ಕೊಂಡೇ ಹೇಳ್ತಾ ಇದ್ದೀನಿ ಈಗ. ಅದ್ರ ನೆನಪಿರ್ಲಿ, ಉಚಿತ ಪಠ್ಯ ಪುಸ್ತಕಗಳು, ಉಚಿತ ಸಮವಸ್ತ್ರಗಳು, ಉಚಿತವಾಗಿರುವಂತ ಬ್ಯಾಗ್, ವಿದ್ಯಾರ್ಥಿ ವೇತನಗಳು, ಇವೆಲ್ಲವನ್ನು ನಾವೇನ್ ಮಾಡ್ತೀವಿ? ಒದಗಿಸ್ತೀವಿ. ಯಾಕೆ? ಮಗು ಶಾಲೆಗೆ ಬರಲಿ ಅಂತ. ಹೆಣ್ಣೊಂದು ಕಲಿತರೆ ಶಾಲೆ ಎಂದು ತೆರೆದಂತೆ. ಬಾ ಮರಳಿ ಶಾಲೆಗೆ, ಕೂಲಿಯಿಂದ ಶಾಲೆಗೆ, ಇಂಥ ಕಾರ್ಯಕ್ರಮ ಯಶಸ್ವಿ ಬಂತು ಸರ್ವ ಶಿಕ್ಷಾ ಅಭಿಯಾನದಲ್ಲಿ. ಯಾಕೆ? ಸಂಚಾರಿ ಶಾಲೆ, ಮಗು ಇರೋ ಕಡೆಗೆ ಶಾಲೆ ಹೋಗ್ಲಿ ಅಂತ ಯೋಚನೆ ಮಾಡ್ತು. ಯಾಕೆ ಬಂತು? ಎಲ್ಲ ಮಕ್ಕಳು ಶಾಲೆಗೆ ದಾಖಲಾಗಬೇಕು, ಶಿಕ್ಷಣದ ಸವಲತ್ತನ್ನ ಪಡ್ಕೋಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ ಆಗಿತ್ತು ಅಲ್ವಾ? ಈ ನಿಬಂಧನೆ ಅಗತ್ಯ ಇರುವ ಎಲ್ಲಾ ಶಾಲೆಗಳಲ್ಲಿ ಏನೆಲ್ಲ ಮೂಲ ಸೌಕರ್ಯಗಳು ಬೇಕಾಗತ್ತೆ, ಯಾವೆಲ್ಲ ಅವಕಾಶಗಳು ಮತ್ತೆ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕಾಗತ್ತೆ, ಈ ಅಂಶಗಳನ್ನ ಆಧಾರವಾಗಿ ಇಟ್ಕೊಂಡು ನಾವು ಹಲವಾರು ಶೈಕ್ಷಣಿಕ ಸವಲತ್ತುಗಳು, ಹಲವಾರು ವ್ಯವಸ್ಥೆಗಳನ್ನ ಮಾಡಿದೀವಿ. ಆದ್ರೂ ನಾವು ಸಹ ಏನ್ ಮಾಡ್ತಿದೀವಿ? ಒಂದಷ್ಟು ಸಮಸ್ಯೆ ಸವಾಲುಗಳನ್ನ ಎದುರಿಸ್ತಾ ಇದ್ದೀವಿ. ದಾಖಲಾತಿ ವಿದ್ಯಾರ್ಥಿ ಹಾಜರಾತಿ ವೇತನವನ್ನ ಸಹ ನಾವು ನೀಡ್ತಾ ಇದ್ದೀವಿ. ಒಂದು ಮಗು ಶಾಲೆಗೆ ಬಂದ ಹೆಣ್ಮಗು ಅಂದ್ರೆ ಆ ಮಗುವಿಗೆ ಒಂದು ದಿವಸಕ್ಕೆ 2 ರೂಪಾಯಿ ತರ ವೇತನವನ್ನ ವರ್ಷದ ಕೊನೆಯಲ್ಲಿ ನೀಡುವಂತ ವ್ಯವಸ್ಥೆಯನ್ನು ಮಾಡಿದ್ವಿ. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾನು ಘಟಕ 10ರಲ್ಲಿ ಯಾವುದು ಶಿಕ್ಷಣ ಮತ್ತು ಸಾಮಾಜೀಕರಣ ಮತ್ತೆ ಘಟಕ 11ರ ಪ್ರಾರಂಭದ ಮೊದಲ ಶೀರ್ಷಿಕೆಯ ಅಡಿಯಲ್ಲಿ ಶಿಕ್ಷಣದಲ್ಲಿನ ಸವಾಲು ಅಥವಾ ಸಮಸ್ಯೆಗಳು ಮತ್ತು ಕಾಳಜಿ, ಶಿಕ್ಷಣ ಪ್ರವೇಶ ಮತ್ತು ದಾಖಲಾತಿ, ಈ ವಿಷಯದ ಬಗ್ಗೆ ನಾವು ಇವತ್ತು ಚರ್ಚೆಯನ್ನ ಮಾಡಿದ್ದೇವೆ. ಮುಂದಿನ ತರಗತಿಯಲ್ಲಿ ನಾವು ಈ ಗದ್ಯವನ್ನು ಮುಂದುವರಿಸೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.